ನಲ್ಮೆಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಗೆ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮಕ್ಕಳೇ. ಈ ದಿನದ ತರಗತಿಯಲ್ಲಿ 8ನೇ ತರಗತಿಯ ಪದ್ಯಭಾಗ 5 ವಚನಾಮೃತ ಎನ್ನುವ ಪದ್ಯಭಾಗವನ್ನು ಅಭ್ಯಾಸ ಮಾಡೋಣ. ಇಲ್ಲಿ ಮುಖ್ಯವಾಗಿ ಅಲ್ಲಮಪ್ರಭು ಮತ್ತು ಆಯ್ದಕ್ಕಿ ಮಾರಯ್ಯ ವಚನಕಾರರು ಬರೆದಿರ್ತಕ್ಕಂತಹ ವಚನಗಳ ಬಗ್ಗೆ ಈ ದಿನ ನಾವು ಚರ್ಚೆ ಮಾಡೋಣ ಮಕ್ಕಳೇ. ಈ ಪದ್ಯಭಾಗಕ್ಕೆ ನಾವು ಹೋಗಕ್ಕಿಂತ ಮುಂಚಿತವಾಗಿ 12ನೇ ಶತಮಾನದ ಕಾಲಘಟ್ಟಗಳ ಬಗ್ಗೆ, ಕನ್ನಡ ಸಾಹಿತ್ಯ ಚರಿತ್ರೆಗಳನ್ನು ನಾವು ತೌಲನಿಕವಾಗಿ ಅಭ್ಯಾಸ ಮಾಡಿದಾಗ ಮುಖ್ಯವಾಗಿ 10ನೇ ಶತಮಾನದ ಕಾವ್ಯ ಪರಂಪರೆಗಳನ್ನು ನಾವು ಗಮನಿಸ್ತಾನೆ ನಾವು 12ನೇ ಶತಮಾನದ ವಚನಕಾರರ ವಚನ ಚಳುವಳಿಯ ಬಗ್ಗೆ, ವಚನಗಳ ಬಗ್ಗೆ, ವಚನಕಾರರ ಬಗ್ಗೆ ನಾವು ತಿಳ್ಕೋಬೇಕಾಗುತ್ತೆ ಮಕ್ಕಳೇ. ಯಾಕೆ 10ನೇ ಶತಮಾನದಿಂದ ಕಾವ್ಯ ಪರಂಪರೆಯಿಂದ 12ನೇ ಶತಮಾನದ ಬರುವ ಹೊತ್ತಿಗೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಂತಕ್ಕಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಿದಾಗ ವಚನಗಳ ಮಹತ್ವದ ಬಗ್ಗೆ ನಮಗೆ ಅರಿವಾಗುತ್ತೆ ಮಕ್ಕಳೇ. ಹಾಗಾಗಿ ನಾವು ಈ ವಚನಾಮೃತ ಎನ್ನುವ ಪದ್ಯಭಾಗಕ್ಕಿಂತ ಮುಖ್ಯವಾಗಿ ವಚನಗಳು ಅಂದ್ರೇನು, ವಚನಗಳು ಯಾಕೆ ಅವತ್ತಿನ ಸಂದರ್ಭದಲ್ಲಿ ಮತ್ತೆ ಪ್ರಸ್ತುತವಾಗಿ ಯಾಕೆ ಮುಖ್ಯ ಆಗ್ತವೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ನೋಡಿ. 10ನೇ ಶತಮಾನದ ಕಾವ್ಯ ಪರಂಪರೆಯನ್ನು ನೋಡಿದಾಗ ಕವಿಗಳು ರಾಜಾಶ್ರಯವನ್ನ ಪಡ್ಕೊಂಡಿದ್ರು. ಕವಿಗಳು ತನ್ನ ಕಾವ್ಯ ರಚನೆಯನ್ನ ಮಾಡುವಾಗ ಆಶ್ರಯ ಕೊಟ್ಟಂತಹ ರಾಜನಿಗೆ ಮತ್ತೆ ನನಗೆ ಆಶ್ರಯವನ್ನ ಕೊಟ್ಟಂತಹ ಏನು ಅನುಸರಿಸ್ತಾ ಇದ್ರು ಆ ಧರ್ಮದ ಬಗ್ಗೆ ಬಹಳ ಉತ್ಸಾಹಿಗಳಾಗಿ ಕಾವ್ಯಗಳನ್ನು ಬರಿತಾ ಇದ್ರು ಮಕ್ಕಳೇ. ಅವತ್ತಿನ ಸಂದರ್ಭದಲ್ಲಿ ಜೈನ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅವತ್ತಿನ ಕಾವ್ಯ ಪರಂಪರೆಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಮುಖ್ಯವಾಗಿ 10ನೇ ಶತಮಾನದ ಕವಿವರಿಯರು ಬರೆಯತಕ್ಕಂತಹದ್ದು ಮುಖ್ಯವಾಗಿ ರಾಜನನ್ನ ಕುರಿತು ಮಹಾಭಾರತದ ಒಬ್ಬ ಪರಾಕ್ರಮಿಗೆ ವೀರನಿಗೆ ಹೋಲಿಸಿ ಬರೀತಕ್ಕಂತಹ ಒಂದು ಕೃತಿ ಆಗ್ತಾ ಇತ್ತು. ಮತ್ತೆ ತನ್ನ ಆಶ್ರಯ ಕೊಟ್ಟಂತಹ ತನ್ನ ಧರ್ಮವನ್ನ ಅವಲಂಬಿಸಿ ಅವರು ಕಾವ್ಯವನ್ನ ಬರಿತಾ ಇದ್ರು ಮಕ್ಕಳು. ಹಾಗೇನೆ ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೇನೆ 12ನೇ ಶತಮಾನದ ಬರುವ ಹೊತ್ತಿಗೆ ಮುಖ್ಯವಾಗಿ ವಚನ ಚಳುವಳಿ ಅಂತಕ್ಕಂಥದ್ದು ಆರಂಭ ಆಯಿತು ಮಕ್ಕಳೇ. ಅಲ್ಲಿ ರಾಜಾಶ್ರಯವನ್ನ ವಿರೋಧಿಸಿ ಮತ್ತೆ ಜೈನ ಧರ್ಮದ ಉಚ್ಛ್ರಾಯ ಸ್ಥಿತಿಯನ್ನ, ಜೈನ ಧರ್ಮದ ಒಂದು ಏನು ಜೈನ ಧರ್ಮದ ಕೆಲವರು ಆಚರಣೆಗಳು ಏನಿತ್ತು ಅವುಗಳ ವಿರುದ್ಧವಾಗಿ ವಚನ ಚಳುವಳಿಗಳು ಹಂತ ಹಂತವಾಗಿ ತುಂಬ ಜನರ ಹತ್ತಿರ ತುಂಬ ಇಷ್ಟ ಆಗ್ತವೆ ಮಕ್ಕಳೇ. ಅವತ್ತಿನ ಸಂದರ್ಭದಲ್ಲಿ 10ನೇ ಶತಮಾನದ ಸಂದರ್ಭದಲ್ಲಿ ಕೃತಿಗಳು ಒಂದು ಛಂದಸ್ಸಿನ ವ್ಯಾಕರಣಾಂಶದ ಒಂದು ಹಿಡಿತಕ್ಕೆ ಕೃತಿಗಳು ಒಳಗಾಗ್ತಾ ಇದ್ವು ಮಕ್ಕಳೇ. ಆದರೆ ವಚನಗಳು ಆ ರೀತಿ ಆಗಲಿಲ್ಲ. ವಚನಗಳು ಯಾವುದೇ ರೀತಿಯ ಒಂದು ತಾಳ ಮಾನಸವ ಒಂದು ಗಣ ಅವುಗಳ ಲೆಕ್ಕವನ್ನು ಅರಿಯದೆ ತಾನು ಒಲಿದಂತೆ ಹಾಡುವೆ ಅನ್ನೋ ರೀತಿಯಲ್ಲಿ ವಚನಕಾರರು ಹಾಡ್ತಾರೆ ಮಕ್ಕಳೇ, ತಿಳಿಸ್ತಾರೆ. ಜನರ ಹತ್ತಿರ ಹೋಗ್ತಾರೆ, ಅನುಭವದ ಮಾತುಗಳನ್ನು ಹೇಳ್ತಾರೆ, ನಡೆ ನುಡಿ ಒಂದಾಗಿರ್ಬೇಕು ಅಂತಕ್ಕಂಥ ವಿಚಾರಗಳನ್ನ ಹೇಳ್ತಾರೆ, ಕಾಯಕ ಯೋಗಿಗಳು ಹಾಕ್ತಾರೆ. ಎಲ್ಲ ವಿಚಾರಗಳು ವಚನ ಸಂಸ್ಕೃತಿಯಲ್ಲಿ ಬರ್ತಾರೆ ಮಕ್ಕಳೇ. ಇಲ್ಲಿ ಮುಖ್ಯವಾಗಿ ವಚನ ಚಳುವಳಿಗಳನ್ನು ನಾವು ಗಮನಿಸಿದಾಗ ಒಂದು ಧಾರ್ಮಿಕ ಹಿನ್ನೆಲೆಯಲ್ಲಿ ವಚನಗಳು ಬಹಳ ಮುಖ್ಯ ಆಗ್ತವೆ ಮಕ್ಕಳೇ. ಅವತ್ತಿನ ಸಂದರ್ಭ, ಆಚರಣೆಗಳು, ಸಾಮಾಜಿಕ ಪರಿಸ್ಥಿತಿಗಳು ಇವುಗಳನ್ನೆಲ್ಲವನ್ನೂ ಕೂಡ ನಾವು ಚರ್ಚೆಯನ್ನು ಮಾಡಬೇಕಾಗ್ತದೆ. ಹಂಗಿದ್ದಾಗ ಮಾತ್ರ ನಮಗೆ ವಚನಗಳ ಮಹತ್ವ ನಮಗೆ ಎಷ್ಟರ ಮಟ್ಟಿಗೆ ಪ್ರಸ್ತುತವಾಗಿ ಅವು ಮುಖ್ಯ ಆಗ್ತವೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ ಮಕ್ಕಳೇ. ಇದು ಮುಖ್ಯವಾಗಿ 12ನೇ ಶತಮಾನದ ಹೊತ್ತಿಗಾಗಲೇ ಆಚಾರ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದ್ವು,
ಅನುಭವಗಳ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಮತ್ತೆ ಬಡವ ಶ್ರೀಮಂತರೆಂಬ ಭೇದ ಭಾವ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇತ್ತು. ಬ್ರಾಹ್ಮಣ ಶೂದ್ರ ಅಂತಕ್ಕಂಥದ್ದು ವರ್ಣಭೇದ ಇರಲಿಲ್ಲ. ಸ್ತ್ರೀ ಪುರುಷ ಅಂತಕ್ಕಂತಹ ಲಿಂಗ ಭೇದ ಇರಲಿಲ್ಲ. ಸನ್ಯಾಸಿ ಗೃಹಸ್ಥ ಅಂತಕ್ಕಂಥ ಆಶ್ರಮ ಭೇದ ಇರಲಿಲ್ಲ. ಸರ್ವರಿಗೂ ಮುಕ್ತವಾಗಿರ್ತಕ್ಕಂತಹ ವಿಶ್ವ ಧರ್ಮವನ್ನು ಸಾರಿರ್ತಕ್ಕಂಥದ್ದು ವಚನ ಚಳುವಳಿ ಮಕ್ಕಳೇ. ಇಲ್ಲಿ ಮುಖ್ಯವಾಗಿ ಅವತ್ತಿನ ಸಂದರ್ಭದಲ್ಲಿ ಈ ಪೂಜಾರಿ ಪುರೋಹಿತ ಅಂತಕ್ಕಂತಹ ನಡುವೆ ದೇವರನ್ನು ಕಾಣುವ ಮುಕ್ತಿ ಹೊಂದುವ ಅವಕಾಶಗಳು ನಮಗೆ ಕಡಿಮೆ ಆಗ್ತಾ ಇದ್ವು. ಗುಡಿ ಗುಂಡಾರಗಳ ಒಂದು ಸಂಸ್ಕೃತಿ ಅರ್ಥಹೀನ ಅಂತಕ್ಕಂಥದ್ದು, ಕಂದಾಚಾರ ಅಂತಕ್ಕಂಥದ್ದು, ಮೂಢ ಆಚರಣೆಗಳನ್ನ ಕಿತ್ತು ಹಾಕಬೇಕು ಅಂತಕ್ಕಂಥ ವಿಚಾರಗಳ ಹಿನ್ನೆಲೆಯಲ್ಲಿ ವಚನ ಸಂಸ್ಕೃತಿ ಅಂತಕ್ಕಂಥದ್ದು ಆರಂಭ ಆಯಿತು ಮಕ್ಕಳೇ. ಅದನ್ನ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದಂಥವರು ವಚನಕಾರರು. ಅದರಲ್ಲೂ ಕೂಡ ಮುಖ್ಯವಾಗಿ ಬಸವಣ್ಣವರು, ಅಲ್ಲಮಪ್ರಭುಗಳು, ಅಕ್ಕಮಹಾದೇವಿ ಅವರು, ಸುಂಕವೇ, ಗೊಗ್ಗವ್ವೆ, ಮಾದಾರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ ಇಂತಹ ಅನೇಕ ಮಹಾಪುರುಷರು 12ನೇ ಶತಮಾನದಲ್ಲಿ ಅನುಭವ ಸಾಹಿತ್ಯವನ್ನು ಬರಿತವರು ಮಕ್ಕಳೇ. ಅವರು ಯಾರು ಕೂಡ ಓದು ಬರಹವನ್ನು ಗೊತ್ತಿಲ್ಲದಂಥವ್ರು, ಶಾಲೆಗೆ ಹೋಗಿ ಶಿಕ್ಷಣವನ್ನು ಕಲಿದಿರತಕ್ಕಂಥವ್ರು, ತನ್ನ ದಿನನಿತ್ಯದ ಆಗು ಹೋಗುಗಳ ಬಗ್ಗೆ, ಅನುಭವಗಳ ಬಗ್ಗೆ ತನ್ನ ಅನಿಸಿದ್ದನ್ನ ವಿಚಾರಗಳನ್ನು ವಚನ ಹೇಳುವಂತಹ ಮಾತುಗಳೇ ವಚನಗಳಾಗುವಂತಕ್ಕಂಥ ಅಂಶವನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ಮಕ್ಕಳೇ. 12ನೇ ಶತಮಾನದ ವಚನಕಾರರು ಯಾವುದೇ ರೀತಿ ಕನ್ನಡ ಭಾಷೆ ಅವತ್ತಿನ ಸಂದರ್ಭದಲ್ಲಿ ಸಂಸ್ಕೃತ ಭೂಯಿಷ್ಠಮಯವಾಗಿರ್ತಕ್ಕಂತಹ ಒಂದು ಕಾಲಮಾನ, ಸಂಸ್ಕೃತ ಭಾಷೆ ದೇವ ಭಾಷೆ ಅಂತಕ್ಕಂಥದ್ದು ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು ಮಕ್ಕಳೇ. ಅವತ್ತಿನ ಹಿನ್ನೆಲೆಯಲ್ಲಿ ಆಡು ಭಾಷೆಯಲ್ಲಿ, ಆಡುಗಬ್ಬದಲ್ಲಿ ಹೇಳುವ ಮಾತುಗಳೆಲ್ಲವೂ ಕೂಡ ವಚನಗಳಾಗ್ತವೆ. ಸಂಸ್ಕೃತ ಭಾಷೆ ಭೂಯಿಷ್ಠಮಯವಾಗಿದ್ದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಕನ್ನಡ ಭಾಷೆಯಲ್ಲಿ ಕನ್ನಡ ಸಂಸ್ಕೃತಿನ ಉಳಿಸಬೇಕು ಅಂತ ನಿಟ್ಟಿನಲ್ಲಿ ವಚನ ಸಂಸ್ಕೃತಿ ಅಂತಕ್ಕಂಥದ್ದು ಆರಂಭ ಆಯಿತು ಮಕ್ಕಳೇ. ಇವೆಲ್ಲದರ ಸಂದರ್ಭಗಳನ್ನು ನಾವು ಗಮನಿಸ್ತಾನೆ ವಚನ ಚಳುವಳಿಗೆ ತುಂಬ ನಾಂದಿಯಾಗಿರ್ತಕ್ಕಂಥದ್ದು, ಜನಸಾಮಾನ್ಯರು ತುಂಬ ಇಷ್ಟ ಆಗ್ತಕ್ಕಂತಹ ಅಂಶಗಳು ಆಗ್ತವೆ ಮಕ್ಕಳೇ. ಅವತ್ತಿನ ಸಂದರ್ಭದಲ್ಲಿ ಒಂದು ಬ್ರಾಹ್ಮಣ ವಿರೋಧಿಗಳು, ಬ್ರಾಹ್ಮಣರು ಇವುಗಳನ್ನು ತಳ್ಳಿ ಹಾಕ್ತಾ ಇದ್ರು. ತುಂಬ ವಚನಕಾರರನ್ನ ಅವರ ಮೇಲೆ ಶೋಷಣೆಗಳು ಆದು ಮಕ್ಕಳೇ. ಅವೆಲ್ಲವೂ ಕೂಡ ಲೆಕ್ಕಿಸದೆ ತನ್ನ ಒಂದು ಕಾಯಕ, ಸಂಸ್ಕೃತಿ, ದಾಸೋಹ ಇವುಗಳ ಹಿನ್ನೆಲೆಯಲ್ಲಿ ತನ್ನ ಅನುಭವ ಸಾಹಿತ್ಯವನ್ನು ರಚನೆ ಮಾಡ್ತಾ ಹೋಗ್ತಾರೆ ಮಕ್ಕಳೇ. ಅವತ್ತಿನ ಸಂದರ್ಭ ಹೇಗಿತ್ತು ಅನ್ನೋದಕ್ಕೆ, ಮತ್ತೆ ವಚನಗಳು ಯಾಕೆ ಜನಸಾಮಾನ್ಯರಿಗೆ ತುಂಬ ಇಷ್ಟ ಆಗ್ತವೆ ಅನ್ನೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಚರ್ಚೆಗಳು ನಾವು ಮಾಡಬೇಕಾಗ್ತದೆ ಮಕ್ಕಳೇ. ಇಲ್ಲಿ ಮುಖ್ಯವಾಗಿ ಅವತ್ತಿನ ಸಂದರ್ಭದಲ್ಲಿ ವಚನಕಾರರು ದೇವಾಲಯಗಳಿಂದ ಜನಸಾಮಾನ್ಯರತ್ತ ಮುಖವನ್ನು ಮಾಡಿದ್ರು ಅಂತ ಹೇಳಿ. ಅವತ್ತಿನ ಸಂದರ್ಭದಲ್ಲಿ ದೇವಸ್ಥಾನಗಳು ಮೂಢನಂಬಿಕೆ, ಕಂದಾಚಾರಗಳು, ಜನಸಾಮಾನ್ಯರ ಮೇಲೆ ದಬ್ಬಾಳಿಕೆ ಆಗ್ತಕ್ಕಂತಹ ಅನೇಕ ಪ್ರವೃತ್ತಿಗಳು ಆಗುತ್ತೆ. ಶ್ರೀಮಂತರ ಬಡವರ ಮೇಲೆ ಕತ್ತಿ ಮಸಲಿಕ್ಕೆ ಅವತ್ತು ಆಗ್ತಾರೆ. ಅವತ್ತು ಆ ದೇವಸ್ಥಾನದಲ್ಲಿರ್ತಕ್ಕಂತಹ ನರ್ತಕಿಯರ ಮೇಲೆ ದೇವದಾಸಿ ಪದ್ಧತಿ ಅಂತಕ್ಕಂತಹ ಒಂದು ಮೌಢ್ಯವನ್ನು ಹೇರ್ತಾರೆ. ಅವೆಲ್ಲವನ್ನು ಕೂಡ ಸಮಾಜದಲ್ಲಿರ್ತಕ್ಕಂಥ ಕಲುಷಿತ ವಾತಾವರಣ ನಿರ್ಮಾಣ ಆಗುತ್ತೆ. ಅವರೆಲ್ಲರನ್ನು ಕೂಡ ಕಿತ್ತೊಗೆಯುವ ನಿಟ್ಟಿನಲ್ಲಿ ದೇವಾಲಯದಲ್ಲಿರ್ತಕ್ಕಂತಹ ದೇವತಾ ಉಪಾಸನೆಯನ್ನ, ಲಿಂಗ ದೀಕ್ಷೆಯನ್ನ ಮಾಡಬೇಕು, ಅದರಿಂದಲೂ ಕೂಡ ಮುಕ್ತಿಯನ್ನು ಹೊಂದಬಹುದು ಅಂತಕ್ಕಂಥ ವಿಚಾರವನ್ನ ವಚನಕಾರರು ತಿಳಿಸ್ಕೊಡ್ತಾರೆ ಮಕ್ಕಳು. ಹಾಗೆ ದೇವರಿಗೂ ಭಕ್ತನಿಗಿರ್ತಕ್ಕಂತಹ ಮಧ್ಯ ಪುರೋಹಿತ ಅಡ್ಡ ಬರ್ತಾನೆ. ದೇವರನ್ನ ಭಕ್ತ ನೇರವಾಗಿ ಪೂಜೆಯನ್ನು ಮಾಡುವ, ಒಲಿಸಿಕೊಳ್ಳುವ ಅಂಶಕ್ಕೆ ನಾವು ಹೋಗಬೇಕಾಗತ್ತೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಲಿಂಗ ದೀಕ್ಷೆಯನ್ನ, ಲಿಂಗ ಪೂಜೆಯನ್ನ ಮಾಡಿ ತಾವು ಮುಕ್ತಿಯನ್ನು ಹೊಂದುವ ಒಂದು ಅಂಶವನ್ನ, ದೇವರನ್ನು ನಾವೇ ಸ್ವತಃ ಭಕ್ತರ ನೇರವಾಗಿ ಪೂಜೆಯನ್ನ ಮಾಡೋಣ ಅಂತಕ್ಕಂತಹ ಒಂದು ಇಷ್ಟಲಿಂಗ ಪೂಜೆಯನ್ನ ಅವರು ತಿಳಿಸ್ಕೊಡ್ತಾರೆ ಮಕ್ಕಳೇ. ಅವತ್ತಿನ ಸಮಾಜದ ಒಂದು ಸ್ಥಿತಿ ಏನಿದೆ ತುಂಬ ಶೋಚನೀಯವಾಗಿತ್ತು. ಕ್ಷೂದ್ರ ದೇವತೆಗಳನ್ನ, ಮಾರಿ, ಮಸಣಿ ಇಂತಹ ಅನೇಕ ದೇವತೆಗಳ ಒಂದು ಆಚಾರ ವಿಚಾರಗಳಿತ್ತು. ಕುರಿ ಕೋಣಗಳನ್ನ ಬಲಿಯನ್ನ ಕೊಡ್ತಾ ಇದ್ರು. ಇಂತಹ ಬಲಿಯ ಜಾಡ್ಯವನ್ನ ಸಮಾಜದ ಕಿತ್ತೊಗೆಯುವ ಪ್ರಯತ್ನವನ್ನ ಮಾಡಿದ್ರು ಮಕ್ಕಳೇ. ಹಾಗೆ ಅವತ್ತಿನ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಇಷ್ಟಲಿಂಗ ದೀಕ್ಷೆಯನ್ನ ಮಾಡಿದ್ರು. ಶಿವನನ್ನ ಲಿಂಗ ರೂಪದಲ್ಲಿ ನಾವು ಪೂಜೆ
ಮಾಡೋಣ ಅಂತಕ್ಕಂತಹ ಒಂದು ಅಂಶವನ್ನ, ಸಂಸ್ಕೃತಿಯನ್ನ ಜಾರಿಗೆ ತಂದ್ರು, ಆಚರಣೆಯನ್ನ ಜಾರಿಗೆ ತಂದ್ರು. ಇದರಿಂದ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಿ ಸಮಾಜಕ್ಕಂತ ಎಲ್ಲರೂ ಒಂದು ಅಂತಕ್ಕಂತಹ, ಸಮಾನರಂತಕ್ಕಂತಹ ಒಂದು ಅಂಶವನ್ನ ಅವರು ಸಾರಿದ್ರು ಮಕ್ಕಳೇ. ಹಾಗೆ ದೇವರಿಗೂ ಭಕ್ತನಿಗಿಂತ ಇರ್ತಕ್ಕಂತಹ ದಲ್ಲಾಳಿಗಳನ್ನ ಅವರು ತೆಗೆದುಹಾಕಿದ್ರು. ಪೂಜಾರಿಗಳ ಶೋಷಣೆಯನ್ನ ಪ್ರಶ್ನೆಯನ್ನ ಮಾಡಿದ್ರು. ಅವೆಲ್ಲವನ್ನು ಕೂಡ ಜಾರಿಗೆ ತಂದ್ರು, ತನ್ನ ವಚನಗಳ ಮೂಲಕ ಸಾರಿ ಹೇಳ್ತಾರೆ ಮಕ್ಕಳೇ. ಹಾಗಾಗಿ ಜನಸಾಮಾನ್ಯರಿಗೆ ತುಂಬಾ ಇಷ್ಟ ಆಗ್ತವೆ. ಈಗ ಮುಖ್ಯವಾಗಿ ಸಂಸ್ಕೃತ ಭೂಯಿಷ್ಠಮಯವಾಗಿರ್ತಕ್ಕಂತಹ ಒಂದು ಕಾಲಘಟ್ಟದಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗದೇ ಇದ್ದಾಗ, ಜನಸಾಮಾನ್ಯ ಅರ್ಥ ಆಗುವ ಹಾಗೆ ಅದರಲ್ಲೂ ಕೂಡ ಗ್ರಾಮ್ಯ ಪದಗಳನ್ನು, ತನ್ನ ಅನುಭವವನ್ನು, ಅನುಭವ ಸಾಹಿತ್ಯವನ್ನು ಜನರಿಗೆ ತಿಳಿ ಹೇಳ್ತಾ ಹೋಗ್ತಾರೆ. ಹಾಗಾಗಿ ವಚನಗಳು, ಜನರ ಮಾತುಗಳೇ ವಚನಗಳಾದವು. ಇಂತಹ ವಚನ ಸಾಹಿತ್ಯ ಪರಂಪರೆ ಜನಸಾಮಾನ್ಯರಿಗೆ ಅರ್ಥ ಆಯಿತು ಅನ್ನೋದಕ್ಕೆ ನಾವು ತುಂಬ ಹೆಮ್ಮೆಯ ವಿಷಯ ಮಕ್ಕಳೇ. ಇವೆಲ್ಲವೂ ಕೂಡ 12ನೇ ಶತಮಾನದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ವಚನಗಳ ಭಾಷೆ, ನುಡಿಗಟ್ಟುಗಳನ್ನು ನಾವು ಗಮನಿಸಿದಾಗ ತಾಳಮಾನದ ಸರಿ ಸಮಾನವನ್ನರಿಯೇ, ಓಜ ಬಜಾವಣೆಯ ಲೆಕ್ಕವನ್ನರಿಯೇ, ಅಮೃತಗಣ ದೇವಗಣ ನಾವನ್ನರಿಯೇ, ಕೂಡಲ ಸಂಗಮ ದೇವ ನಿನಗೆ ಕೆಡಿಲ್ಲವಾಗಿ ಆ ನುಡಿದಂತೆ ಹಾಡುವೆ ಅಂತಕ್ಕಂಥ ಬಸವಣ್ಣವರು ಏನು ಹೇಳ್ತಾರೆ, ವಚನಗಳ ಮಹತ್ವದ ಬಗ್ಗೆ ಹೇಳ್ತಾರೆ. ವಚನಗಳು ಯಾವ ರೀತಿಯಾಗಿ ರಚನೆ ಆದವು ಅಂತಕ್ಕಂಥ ಅಂಶವನ್ನ ನಾವು ಹೇಳಬೇಕಾಗತ್ತೆ. ಮತ್ತೆ ನಡೆ ನುಡಿಗಳು ಒಂದಾಗಿರ್ಬೇಕು ಅಂತಕ್ಕಂಥ ಅಂಶವನ್ನು ವಚನಕಾರರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಅನೇಕ ವಚನಕಾರರು 12ನೇ ಶತಮಾನದಲ್ಲಿ ಬರ್ತಾರೆ ಮಕ್ಕಳೇ. ಆದರೆ ಪಠ್ಯ ವಿಷಯದಲ್ಲಿ ಅಲ್ಲಮಪ್ರಭು ಮತ್ತೆ ಆಯ್ದಕ್ಕಿ ಮಾರಯ್ಯ ಇನ್ನಿತರ ಕೆಲವು ವಚನಕಾರರ ಒಂದೊಂದು ವಚನಗಳನ್ನು ಮಾತ್ರ ನಿಮಗೆ ಪಠ್ಯವಾಗಿ ಇಟ್ಟಿದ್ದಾರೆ. ಅವುಗಳ ಅಂಶವನ್ನು ನಾವು ಇವತ್ತು ದಿವಸ ತಿಳಿಲಿಕ್ಕೆ, ಚರ್ಚಿಸಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಮಕ್ಕಳೇ. ಅವುಗಳ ಮುಖ್ಯವಾಗಿ ವಚನಕಾರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ. ಗಮನಿಸಿ, ಮೊದಲನೇದಾಗಿ ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳ ಕಾಲ 12ನೇ ಶತಮಾನ. ಅಲ್ಲಮ ಪ್ರಭುಗಳ ಕಾಲ 12ನೇ ಶತಮಾನ. ಇವರ ಸ್ಥಳ ಯಾವುದು? ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಅವರು. ಅಲ್ಲಮ ಪ್ರಭುಗಳ ಸ್ಥಳ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ ಅವರು ಮಕ್ಕಳೇ. ಇವರ ತಂದೆ ನಿರಹಂಕಾರ, ತಾಯಿ ಸುಜ್ಞಾನಿ. ಬಸವಣ್ಣರು ಸ್ಥಾಪನೆ ಮಾಡಿರ್ತಕ್ಕಂತಹ ಕಲ್ಯಾಣದ ಶೂನ್ಯಪೀಠದ ಅಧ್ಯಕ್ಷರಾಗಿದ್ದರು ಇವರು ಬರೀತಕ್ಕಂತಹ ವಚನಗಳ ಅಂಕಿತ ಹೊನ್ನು ಮಾಯಿ ಎಂಬರು ಹೊನ್ನು ಮಾಯಿಯಲ್ಲ, ಹೆಣ್ಣು ಮಾಯಿ ಎಂಬರು ಹೆಣ್ಣು ಮಾಯಿಯಲ್ಲ, ಮಣ್ಣು ಮಾಯಿ ಎಂಬರು ಮಣ್ಣು ಮಾಯಿಯಲ್ಲ, ಮನದ ಮುನ್ನಣ ಆಶೆಯೇ ಮಾಯೆ ಕಣ ಗುಹೇಶ್ವರ. ವಚನ ಸಾಹಿತ್ಯಕ್ಕೆ ಮೆರುಗನ್ನ ನೀಡಿ ಕನ್ನಡ ವಚನ ಸಾಹಿತ್ಯ ಪರಂಪರೆಯಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡ ವಚನಕಾರರಲ್ಲಿ ಅಲ್ಲಮ ಪ್ರಭುಗಳದ್ದು ಮುಂಚೂಣಿ ಹೆಸರು. ಅಲ್ಲಮ ಪ್ರಭುಗಳ ವಚನದಲ್ಲಿ ಸಾಮಾಜಿಕ ನ್ಯಾಯ, ಬದ್ಧತೆ ಮಾತ್ರ ಕಾಣಿಸಿಕೊಳ್ಳುವುದಲ್ಲ, ಬಾಹ್ಯ ಜಗತ್ತಿನ ಹುಳುಕುಗಳನ್ನ ತೆರೆದಿಡುವ ಪ್ರಯತ್ನವನ್ನ ಮಾಡಿದವರು ಅಲ್ಲಮ ಪ್ರಭುಗಳು. ತಮಗೆ ಯಾವ ವಿಚಾರದಲ್ಲಿ ಏನೇ ಅಭಿಪ್ರಾಯಗಳಿದ್ರೂ ಅದನ್ನ ನೇರ ಹಾಗೂ ನಿಷ್ಠುರವಾಗಿ ಹೇಳಿದವರು. ಹೆಣ್ಣನ್ನ ಮಾಯೆ ಎಂದವರಿಗೂ ತಮ್ಮ ವಚನಗಳ ಮೂಲಕವೇ ಉತ್ತರ ಕೊಟ್ಟವರು ಅಲ್ಲಮ ಪ್ರಭುಗಳು. ಅಲ್ಲಮ ಪ್ರಭುಗಳು ಬಸವಣ್ಣನವರ ಜೊತೆಯಲ್ಲೇ ಇದ್ದು ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾದವರು. ಜನಿಸಿದ್ದು ರಾಜ ಮನೆತನದಲ್ಲೇ ಆದ್ರೂ ಆಧ್ಯಾತ್ಮದ ಮೇಲಿನ ಆಸ್ಥೆ ಅವರನ್ನ ಅನುಭವ ಮಂಟಪದತ್ತ ಕರೆತಂದಿತ್ತು. ಅಲ್ಲಮ ಪ್ರಭು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿಯಲ್ಲಿ. ತಂದೆ ನಿರಹಂಕಾರ, ತಾಯಿ ಸುಜ್ಞಾನದೇವಿ. ನಿರಹಂಕಾರನು ಬಳ್ಳಿಗಾವಿಯ ರಾಜನ ಅರಮನೆಯ ಅಂತಃಪುರದ ಅಧಿಕಾರಿ. ಅಲ್ಲಮ ಪ್ರಭು ದೇಗುಲದಲ್ಲಿ ಮದ್ದಳೆ ಬಾರಿಸ್ತಾ ಇದ್ರು. ಅಲ್ಲಮ ಪ್ರಭುಗಳ ಮದ್ದಳೆಗೆ ಮನಸೋಲದವರೇ ಇರಲಿಲ್ಲ. ಹೀಗಿರುವಾಗಲೇ ಕಾಮಲತೆ ಎನ್ನುವ ನೃತ್ಯಗಾರ್ತಿಯೊಬ್ಬಳು ಸ್ಫುರದ್ರೂಪಿಯಾಗಿದ್ದ ಅಲ್ಲಮ ಪ್ರಭುಗಳನ್ನ ಕಂಡು ಪ್ರೀತಿಯಲ್ಲಿ ಬೀಳ್ತಾಳೆ. ಅಲ್ಲಮ ಪ್ರಭುವಿಗೂ ಅವಳ ಮೇಲೆ ಅನುರಾಗ ಉಂಟಾಗಿತ್ತು. ಆ ಅಪೂರ್ವ ಜೋಡಿ ಬೆರೆಯುವ ಸಂದರ್ಭಕ್ಕೆ ಕಾಮಲತೆಗೆ ಮಾರಣಾಂತಿಕ ಕಾಯಿಲೆ ಬಂದು ಆಕೆ ಸಾವನ್ನಪ್ತಾಳೆ. ಆ ನೋವಲ್ಲಿ ಮನೆಬಿಟ್ಟು ಊರೂರು ತಿರುಗ್ತಾ ಇದ್ದ ಅಲ್ಲಮರ ಕಾಲಿಗೆ ಶಿವನ ದೇಗುಲದ ಶಿಖರವೊಂದು ತಾಕತ್ತೆ. ಏನಿದೆ ಅಂತ ಕುತೂಹಲದಿಂದ ಅಗಿದು ನೋಡಿದ್ರೆ ಶಿವನ ದೇಗುಲ ಎದ್ದು ನಿಲ್ಲುತ್ತೆ. ಅಲ್ಲಮರಿಗೆ ಆ ಸ್ಥಳದಲ್ಲೇ ಅನಿಮಿಷ ಎನ್ನುವ ಯೋಗಿಗಳ ದರ್ಶನವಾಗೋದು.
ಅನಿಮಿಷ ಯೋಗಿಗಳಿಂದ ಇಷ್ಟಲಿಂಗ ದೀಕ್ಷೆ ಪಡೆದ ಅಲ್ಲಮ ಪ್ರಭುಗಳು ಬಸವ ಕಲ್ಯಾಣಕ್ಕೆ ಬರ್ತಾರೆ. ಅನುಭವ ಮಂಟಪದ ಶೂನ್ಯ ಸಿಂಹಾಸನಾಧ್ಯಕ್ಷರಾಗ್ತಾರೆ. ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಅಲ್ಲಮ ಪ್ರಭುಗಳು ತಾವೇ ಸಾಧಕರನ್ನ ಜ್ಞಾನಿಗಳನ್ನ ಹುಡುಕಿ ಹೋಗ್ತಾ ಇದ್ರು. ಅವರು ಯಾರೇ ಆಗಿರ್ಲಿ, ಎಲ್ಲೇ ಇರ್ಲಿ, ಅವರ ಬಳಿ ಹೋಗಿ ಅವರ ತಿರುಳನ್ನೇ ಪರೀಕ್ಷಿಸುವ ಮನೋಭಾವ ಅವರದ್ದು. ಯಾವ ಮಟ್ಟಿಗೆ ಅಂದ್ರೆ ಸ್ವತಃ ಬಸವಣ್ಣನನ್ನೇ ಎಚ್ಚರಿಸಿದ್ರು ಅಲ್ಲಮ ಪ್ರಭು. ಕೊಂಡಲಿಗನ ಕೀಟದಂತೆ ಮೈ ಮಣ್ಣಾಗದಂತೆ ಇದ್ದೀಯಲ್ಲ ಬಸವಣ್ಣ, ಜಲದೊಳಗಣ ತಾವರಿಯಂತೆ ಹೊದ್ದಿಯೂ ಹೊದ್ದದಂತೆ ಇದ್ದೀಯಲ್ಲ ಬಸವಣ್ಣ, ಜಲದಿಂದಲಾದ ಮೌಕ್ತಿಕದಂತೆ ಜಲವು ತಾನಾಗದಂತೆ ಇದ್ದೀಯಲ್ಲ ಬಸವಣ್ಣ, ಗುಹೇಶ್ವರ ಲಿಂಗದ ಆಣತಿ ಬಿಡಿದು ತನುಗುಣ ಮತ್ತರಾಗಿದ್ದ ಐಶ್ವರ್ಯಾಂಧಕರ ಮತವೇನನ ಮಾಡಬಂದೆಯಯ್ಯ ಸಂಗನ ಬಸವಣ್ಣ. ಅಲ್ಲವರು ತಮಗೆ ಅನಿಸಿದ್ದನ್ನ ನಿಷ್ಠುರವಾಗಿ ಹೇಳುತ್ತಾ ಗುಹೇಶ್ವರ ಲಿಂಗನ ಹೆಸರಿನಲ್ಲಿ ವಚನಗಳನ್ನ ರಚಿಸಿದ್ದಾರೆ. ಎಲ್ಲಿಯವರೆಗೂ ಅಲ್ಲಮ ಪ್ರಭುಗಳ 1294 ವಚನಗಳು ಸಂಗ್ರಹವಾಗಿವೆ. ದೀನ ದಲಿತರ, ಶೋಷಿತರ, ಸಮಾಜದಲ್ಲಿ ಹಿಂದುಳಿದವರ ಪರ ಧ್ವನಿ ಎತ್ತುತ್ತಿದ್ದ ಅಲ್ಲಮ ಪ್ರಭುಗಳು ಜಾತೀಯತೆಯನ್ನ ಪ್ರಬಲವಾಗಿ ವಿರೋಧಿಸಿದ್ರು. ಅವರು ಯಾವತ್ತೂ ಸ್ವಹಿತಕ್ಕಾಗಿ ಹೋರಾಡಲಿಲ್ಲ. ಜನರ ಮೌಢ್ಯತೆಯನ್ನ ತಮ್ಮ ವಚನಗಳ ಮೂಲಕ ಓಡಿಸುವ ಪ್ರಯತ್ನ ಮಾಡಿದ್ರು. ಕೆಲವೊಮ್ಮೆ ಜನರ ದೌರ್ಬಲ್ಯವನ್ನ ಕಂಡು ಅಣಕವಾಡಿದ್ದು ಉಂಟು. ಬೆಟ್ಟಕ್ಕೆ ಚಳಿಯಾದಡೆ ಏನ ಹೊದಿಸುವರಯ್ಯ, ಬಯಲು ಬತ್ತಲೆ ಇದ್ದಡೆ ಏನ ನುಡಿಸುವರಯ್ಯ, ಭಕ್ತನು ಭವಿಯಾದಡೆ ಅದನ್ನೇನುಪಮವಿಸುವೆನಯ್ಯ ಗುಹೇಶ್ವರ. ಹೀಗೆ ಅಲ್ಲಮ ಪ್ರಭುಗಳು ಒಂದಲ್ಲ ಒಂದು ರೀತಿಯಲ್ಲಿ ಸಮಾಜದ ಔನ್ನತ್ಯಕ್ಕೆ ಪ್ರಯತ್ನಿಸಿದ್ರು. ಸಾಮಾಜಿಕ ಸುಧಾರಣೆಗೆ ಹೋರಾಡಿದ್ರು. ಆದ್ರೆ ಆ ನಂತರದಲ್ಲಿ ಆದಂತಹ ಬದಲಾವಣೆಗಳು, ಬಸವಣ್ಣನವರ ವಿರುದ್ಧ ನಡೆದ ಸಂಪ್ರದಾಯವಾದಿಗಳ ಪಿತೂರಿ ಅಲ್ಲಮ ಪ್ರಭುಗಳನ್ನ ಅನುಭವ ಮಂಟಪದಿಂದ ದೂರ ಉಳಿಯುವಂತೆ ಮಾಡಿಬಿಟ್ವು. ಅಲ್ಲಿಂದ ಅವರೆಲ್ಲಿ ಹೋದ್ರು ಅನ್ನೋದ್ರಲ್ಲಿ ಸ್ಪಷ್ಟತೆ ಇಲ್ಲವಾದ್ರೂ ಅಲ್ಲಮ ಪ್ರಭುಗಳು ಶ್ರೀಶೈಲದಲ್ಲಿ ಮರಣವನ್ನಪ್ಪಿದ್ರು ಎನ್ನಲಾಗುತ್ತೆ. ಅದೇನೇ ಇದ್ರೂ ಅಲ್ಲಮ ಪ್ರಭುಗಳದ್ದು ಮರೆಯಲಾಗದ ವ್ಯಕ್ತಿತ್ವ. ಅವರಿಂದ ರಚನೆಯಾದ ವಚನಗಳಿಗೆ ಅಂತ್ಯವೇ ಇಲ್ಲ. ಗುಹೇಶ್ವರ, ಅಲ್ಲಮ ಪ್ರಭುಗಳ ವಚನಗಳ ಅಂತ್ಯ ಯಾವುದು? ಗುಹೇಶ್ವರ. ಹಾಗೆ ಆಯ್ದಕ್ಕಿ ಮಾರಾಯ ಇನ್ನೋರ್ವ ವಚನಕಾರರು. ಇವರ ಒಂದು ಕಾಲ 1ನೇ ಶತಮಾನ, 1160ರ ಕಾಲ. ಸ್ಥಳ ಯಾವುದು? ರಾಯಚೂರು ಜಿಲ್ಲೆಯ ಅಮರೇಶ್ವರ. ರಾಯಚೂರು ಜಿಲ್ಲೆಯ ಅಮರೇಶ್ವರ. ಆಯ್ದಕ್ಕಿ ಲಕ್ಕಮಡಾಪತಿ ಆಯ್ದಕ್ಕಿ ಮಾರಯ್ಯ. ಇಲ್ಲಿ ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನ ತಂದು ಆರಿಸಿ ಅದನ್ನು ದಾಸೋಹವನ್ನ ಮಾಡುವಂಥದ್ದು ಇವರ ದಿನನಿತ್ಯದ ಕಾಯಕವಾಗಿತ್ತು. ಹಾಗಾಗಿ ಕಾಯಕದ ನಿಷ್ಠೆಯ ಬಗ್ಗೆ ವಚನಕಾರರು ತನ್ನ ವಚನದಲ್ಲಿ ನಮಗೆ ಅನೇಕ ವಿಷಯಗಳನ್ನ ತಿಳಿಸ್ಕೊಡ್ತಾರೆ ಮಕ್ಕಳೇ. ಹಾಗೆ ಮುಖ್ಯವಾಗಿ ಇವತ್ತಿನ ಸಂದರ್ಭಗಳನ್ನ, ಕಾಲಘಟ್ಟಕ್ಕೆ ಪ್ರಸ್ತುತ ವಚನಗಳು ಬಹಳ ಮುಖ್ಯ ಆಗ್ತವೆ. ಇಲ್ಲಿ ಮುಖ್ಯವಾಗಿ ಇವತ್ತಿನ ವಚನಗಳ ಬಗ್ಗೆ ಏನೆಲ್ಲ ಅಂಶಗಳನ್ನು ನಾವು ತಿಳ್ಕೊತೀವಿ ಅಂತಾದ್ರೆ, ಗಮನಿಸಿಲಿ, ಅರಿತರೆ ಶರಣ ಮರೆತರೆ ಮಾನವ ಎನ್ನುವ ತತ್ವಗಳನ್ನ ವಚನಗಳು ಏನು ತಿಳಿಸ್ಕೊಡ್ತವೆ, ಅವುಗಳ ಮಹತ್ವವನ್ನು ನಾವು ಈ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತೀವಿ. ಹಾಗೆ ಅಲ್ಲಮ ಪ್ರಭುಗಳು ಗುರುವಿನ ಸ್ಥಾನ ಹಾಗೂ ಶಿಷ್ಯನ ಕಲಿಕಾ ಪ್ರವೃತ್ತಿಗಳ ಬಗ್ಗೆ ತನ್ನ ವಚನದಲ್ಲಿ ಹೇಳಿದರೆ ಅದರ ಅಂಶವನ್ನು ನಾವು ತಿಳ್ಕೊಳ್ತೀವಿ. ಹಾಗೆ ಕಾಯಕದ ಮಹತ್ವದ ಬಗ್ಗೆ ಆಯ್ದಕ್ಕಿ ಮಾರಯ್ಯ ಅವರು ತನ್ನ ವಚನದಲ್ಲಿ ಹೇಳಿದರೆ ಅದರ ನಿಲುವೇನು, ಅದರ ವಿಚಾರಗಳ ಬಗ್ಗೆ ನಾವು ಇವತ್ತಿನ ದಿವಸ ಚರ್ಚೆಯನ್ನ ಮಾಡೋಣ. ಈಗ ವಚನಗಳ ಬರ್ತಕ್ಕಂತಹ ಪದಗಳ ಅರ್ಥವನ್ನು ಗಮನಿಸಿ. ಪ್ರಸಾದ, ಪ್ರಸಾದ ಅಂದ್ರೆ ಅನುಗ್ರಹ, ಅನುಗ್ರಹಿಸುವುದು. ಜಂಕಿಸು, ಹೆದರಿಸು, ಬೆದರಿಸು. ವಂದಿಸು, ನಮಸ್ಕರಿಸು. ಬೆರಗು, ಆಶ್ಚರ್ಯಚಕಿತವಾಗುವುದು. ಕಾಯಕ, ಕಾಯಕ ಕೆಲಸ, ನಾವು ಮಾಡುವಂತಹ ಕೆಲಸ. ಜಂಗಮ ಅಂತ ಚಲನಶೀಲವಾದದ್ದು, ಚಲಿಸುವಂಥದ್ದು ಅಂತ. ಹಂಗು, ಹಂಗು ಅಂದ್ರೆ ಋಣ, ಹಂಗಿನಲ್ಲಿರುವಂಥದ್ದು, ಋಣದಲ್ಲಿರುವಂಥದ್ದು. ಇವುಗಳೆಲ್ಲ ವಿಚಾರಗಳನ್ನ ನೋಡ್ತಾ ನೋಡ್ತಾನೆ ಅಲ್ಲಮ ಪ್ರಭುಗಳು ಅನುಭವಿಗಳು ಸತ್ಯ ಶೋಧನೆಯಲ್ಲಿ ತನ್ನ ಪರಮ ಗುರಿಯನ್ನ ಸೋಲಿಸಿ ತನ್ನ ವಚನಗಳಲ್ಲಿ
ಬೆಡಗನ್ನ ಅತಿ ಹೆಚ್ಚಾಗಿ ಬಳಸಿ ಬಡಗಿನ ವಚನಗಳು ಅಂತ ನಾವು ಕರಿತೀವಿ ಮಕ್ಕಳು. ಮಾರ್ಮಿಕವಾಗಿ ಚಿಂತಿಸಿದ್ದಾರೆ ಅಲ್ಲಮಪ್ರಭುಗಳು. ಇಲ್ಲಿ ಮುಖ್ಯವಾಗಿ ವಚನದ ಆಶಯಗಳನ್ನು ಗಮನಿಸಿದಾಗ ನಾವು ತಂದೆ ತಾಯಿಗಳಿಗೆ, ನಾವು ಗುರುಗಳಿಗೆ ದೈವತ್ವದ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ, ದೇವರಿಗೆ ನಾವು ಹೋಲಿಕೆಯನ್ನು ಮಾಡ್ತೀವಿ. ಅದಕ್ಕಾಗಿ ನಾವು ಗುರು ಬ್ರಹ್ಮ, ಗುರು ವಿಷ್ಣು, ಗುರುರ್ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರನಿಗೆ ಗುರುವನ್ನ ಹೋಲಿಸುವಂಥದ್ದು. ಅದರ ಬಗ್ಗೆ, ಅದರ ಮಹತ್ವದ ಬಗ್ಗೆ ನಾವು ತಿಳಿಸ್ಕೊಡ್ತೀವಿ. ಹಾಗೆ ಇವತ್ತು ಕಾಲಚಕ್ರ ಅಂತಕ್ಕಂಥದ್ದು ಉರುಳ್ತಾ ಇರುತ್ತೆ, ಬದಲಾವಣೆಯ ಹಾದಿಯನ್ನು ಹಿಡಿತಾ ಇರ್ತದೆ. ಈ ಬದಲಾವಣೆಯ ಕಾಲಘಟ್ಟದಲ್ಲಿ ಗುರು ಶಿಷ್ಯರ ಸಂಬಂಧಗಳು ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತಕ್ಕಂಥ ಅಂಶವನ್ನ ಪ್ರಸ್ತುತ ಅಲ್ಲಮಪ್ರಭುಗಳ ವಚನದಲ್ಲಿ ನಾವು ನೋಡ್ತೀವಿ ಮಕ್ಕಳೇ. ಹಾಗೆ ಆಯ್ದಕ್ಕಿ ಮಾರಯ್ಯನವರ ಒಂದು ವಚನವನ್ನು ನಾವು ಗಮನಿಸಿದಾಗ ಮುಖ್ಯವಾಗಿ ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವಣ್ಣವರ ಉಕ್ತಿ ಏನಿದೆ, ಕಾಯಕದ ಮಹತ್ವದ ಬಗ್ಗೆ ಆಯ್ದಕ್ಕಿ ಮಾರಯ್ಯ ಅವರು ತನ್ನ ವಚನದ ಶ್ರೇಷ್ಠತೆಯನ್ನು ಗಮನಿಸಿದ್ದಾರೆ. ಕರ್ತವ್ಯ ನಿಷ್ಠೆ ಮತ್ತು ಬದ್ಧತೆ ಯಾವ ರೀತಿ ಇರಬೇಕು ಅಂತಕ್ಕಂಥ ಅಂಶವನ್ನು ವಚನದಲ್ಲಿ ಹೇಳ್ತಾರೆ ಮಕ್ಕಳೇ. ಹಾಗೆ ನಾನು ಮುಂಚೆನೆ ಹೇಳಿದ ಹಾಗೆ ವಚನಾಮೃತ ಅಂತಕ್ಕಂತಹ ಪದ್ಯಭಾಗವನ್ನು ನಾವು ನೋಡೋಣ, ಗಮನಿಸಿ. ಇಲ್ಲಿ ಮೊದಲನೇದಾಗಿ ಅಲ್ಲಮಪ್ರಭುವಿನ ವಚನ. ಕೃತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದೆನಯ್ಯ. ಗುಹೇಶ್ವರ ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನು. ಇದು ಅಲ್ಲಮ ಪ್ರಭುವಿನ ವಚನ ಮಕ್ಕಳೇ. ನಾವು ಹಿಂದಿನ ಕಾಲಘಟ್ಟವನ್ನು ಗಮನಿಸಿದಾಗ ಯಾವುದು ಚೆನ್ನಾಗಿತ್ತು ಅಂತಕ್ಕಂಥ ಪ್ರಶ್ನೆಯನ್ನು ನಾವು ಎತ್ತಬೇಕಾಗತ್ತೆ. ಇವತ್ತಿನ ಕಾಲಘಟ್ಟ ಚೆನ್ನಾಗಿದೆಯೋ, ಹಿಂದಿನ ಕಾಲಘಟ್ಟ ಚೆನ್ನಾಗಿದೆಯೋ? ಹಿಂದಿನ ಕಾಲಘಟ್ಟವನ್ನು ನಾವು ಹೇಳ್ತಾ ಹೋದರೆ ಕುಟುಂಬದಲ್ಲಿ ಬದಲಾವಣೆಯ ಹಂತಗಳನ್ನು ನಾವು ಹೇಳ್ತೀವಿ. ನಮ್ಮ ಅಜ್ಜನಿಗೆ ಏನಾದ್ರು ಕೂಡ ಇವತ್ತಿನ ಕಾಲಘಟ್ಟ ಹೇಳಿದ್ರೆ ಅಯ್ಯೋ ನಮ್ಮ ಕಾಲದಲ್ಲಿ ಹಿಂಗಿತ್ತು ಅಂತಕ್ಕಂಥ ವಿಚಾರ. ನಮ್ಮ ತಂದೆ ತಾಯಿಯರ ಒಂದು ಕಾಲಘಟ್ಟ, 3 ತಲೆಮಾರುಗಳನ್ನು ಗಮನಿಸಿ ಒಟ್ಟಾರೆ ತಂದೆಯ ಅಜ್ಜನ ಕಾಲಘಟ್ಟವನ್ನು ಗಮನಿಸಿ, ತಂದೆ ತಲೆಮಾರನ್ನ ಗಮನಿಸಿ, ನಾವು ಇರ್ತಕ್ಕಂಥ ಒಂದು ಕಾಲಘಟನೆ ಏನಂತ ಅನೇಕ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಹಾಗೆ ಇಲ್ಲಿ ಮುಖ್ಯವಾಗಿ ಕಾಲಗಣನೆಯ ಅಂಶವನ್ನು ತೆಗೆದುಕೊಂಡಾಗ ಇಲ್ಲಿ ಗಮನಿಸಿ, ಇಲ್ಲಿ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತಕ್ಕಂತಹ 4 ಕಾಲಮಾನವನ್ನು ಗಮನಿಸ್ತೀವಿ ಮಕ್ಕಳೇ. ಕೃತಾಯುಗ ಅಂತಂದ್ರೆ 1,72,08,000 ವರ್ಷಗಳು ಕೃತಾಯುಗ ಅಂತೇಳಿ. ತ್ರೇತಾಯುಗ ಅಂದ್ರೆ 1,29,06,000 ವರ್ಷಗಳು ತ್ರೇತಾಯುಗ ಅಂತೇಳಿ. ದ್ವಾಪರ ಯುಗ ಅಂತಂದ್ರೆ 8,64,000 ವರ್ಷಗಳು ದ್ವಾಪರ ಯುಗ. ಕಲಿಯುಗ ನೋಡಿ ಇಲ್ಲಿ 43,02,000 ವರ್ಷಗಳು. ಇವೆಲ್ಲವನ್ನ ಗಣನೆ ತೆಗೆದುಕೊಂಡು 4,32,00,000 ವರ್ಷಗಳು ಒಟ್ಟಾರೆ ಈ ಒಂದು ಕಾಲಮಾನವನ್ನು ಗಮನಿಸ್ತೀವಿ ಮಕ್ಕಳು. ಇಲ್ಲಿ ಕೃತಾಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಈ ಹಂತದಲ್ಲಿ ನಾವಿದ್ದೀವಿ. ಇಷ್ಟು ವರ್ಷಗಳು ಬದಲಾವಣೆಯ ಹಾದಿಯನ್ನು ಇಟ್ಕೊಂಡಿದ್ದಾವೆ. ಅವಂತಹ ಒಂದು ಸಂದರ್ಭದಲ್ಲಿ ಗುರು ಶಿಷ್ಯರ ಸಂಬಂಧಗಳು ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದ್ದಾವೆ ಅಂತಕ್ಕಂಥ ಅಂಶವನ್ನ ನಮಗೆ ಅಲ್ಲಮ ಪ್ರಭುಗಳು ಗುರು ಶಿಷ್ಯರ ನಡುವೆ ಇರತಕ್ಕಂತಹ ಒಂದು ಶಿಷ್ಟಾಚಾರ ಸಂಸ್ಕೃತಿಗಳ ಬಗ್ಗೆ ಯಾವ ರೀತಿ ಒಂದು ಪರಿವರ್ತನೆ ಅಂತಕ್ಕಂಥದ್ದು. ನೀರು ಸದಾ ಹರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಶುದ್ಧವಾಗಿರ್ತಕ್ಕಂಥದ್ದು ಇರುತ್ತೆ. ಹಾಗೆ ಒಂದು ಕಡೆ ನೀರಿದ್ರೆ ಅದನ್ನು ಮುಡುಗಟ್ಟಿದ ವಾತಾವರಣಗಳನ್ನು ನಾವು ಗಮನಿಸ್ತೀವಿ ಮಕ್ಕಳೇ. ಆದರೆ ಗುರು ಶಿಷ್ಯರ ಸಂಬಂಧಗಳನ್ನು ನಾವು
ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಕ್ಕಂಥ ಅಂಶಗಳನ್ನು ಗಮನಿಸ್ತೀವಿ ಮಕ್ಕಳೇ. ಪ್ರತಿಯೊಂದು ಅಂಶವನ್ನು ಕೂಡ ನಾವು ಗುರುವಿನ ಶ್ರೇಷ್ಠತೆಯಲ್ಲಿ, ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಶಿಕ್ಷಣವನ್ನು ಕಲಿತಾಗ ಸುಸಂಸ್ಕೃತ ವ್ಯಕ್ತಿಗಳಾಗಿ ಬದಲಾವಣೆ ಆಗ್ತೀವಿ ಅಂತೇಳಿ ನೋಡಿ. ಆ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಿ. ತಾಯಿಯ ಒಂದು ಮಾರ್ಗದರ್ಶನದಲ್ಲಿ ಬಾಲ್ಯದಲ್ಲಿ ಇರ್ತಕ್ಕಂಥ ಅಂಶವನ್ನು, ಪ್ರತಿಯೊಂದು ಅಂಶವನ್ನು, ಪ್ರತಿಯೊಬ್ಬ ಒಂದು ಹಂತಕ್ಕೆ ಬರುವಾಗ ನಾವೆಲ್ಲ ಅಂಶವನ್ನು ಕಲಿತಾ ಬರ್ತೀವಿ ಮಕ್ಕಳೇ. ತರುವಾಯ ಸ್ನೇಹಿತರ ಜೊತೆಗೆ ಅನೇಕ ಅಂಶಗಳನ್ನು ಕಲಿತಾ ಬರ್ತೀವಿ. ನನ್ನ ಸಂಬಂಧಿಕರ, ಬಂಧು ಬಾಂಧವರ ಜೊತೆಗೆ ಒಡನಾಟಗಳನ್ನು ಇಟ್ಟುಕೊಂಡು ಅನೇಕ ವಿಚಾರಗಳನ್ನು ನೋಡಿ ಕೇಳಿ ತಿಳ್ಕೊತೀವಿ ಮಕ್ಕಳೇ. ಸುಸಂಸ್ಕೃತ ವ್ಯಕ್ತಿಗಳಾಗ್ತೀವಿ. ಶಿಕ್ಷಣವನ್ನು ಪಡೆಯುವ ಹೊತ್ತಿಗೆ ಗುರುಗಳ ಮಾರ್ಗದರ್ಶನದಲ್ಲಿ ಶಿಕ್ಷಣ ಪಡಿತಾ ಹೋಗ್ತೀವಿ. ಅವರ ಮಾರ್ಗದರ್ಶನದಲ್ಲಿ ಉನ್ನತವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ರೂಢಿಸ್ಕೊತೀವಿ. ಸಮಾಜಕ್ಕೆ ಒಳ್ಳೆಯದ ನಾಗರಿಕರಾಗಿ ನಾವು ಬದಲಾವಣೆಗಳನ್ನು ಆಗ್ತೀವಿ ಮಕ್ಕಳೇ. ಒಳ್ಳೆಯ ತಾಯಿ, ಒಳ್ಳೆಯ ಬಂಧು ಬಾಂಧವರು, ಒಳ್ಳೆಯ ಸ್ನೇಹಿತರು, ಒಳ್ಳೆಯ ಗುರುಗಳು ಸಿಗದೇ ಇದ್ದಾಗ ಏನಾಗ್ತದೆ, ಅವರು ಸುಸಂಸ್ಕೃತ ವ್ಯಕ್ತಿಗಳಾಗಲಿಕ್ಕೆ, ಬದಲಾವಣೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅವರು ಸಮಾಜಕ್ಕೆ ಮಾರಕವಾಗುವಂತಹ ವ್ಯಕ್ತಿಗಳಾಗಿ ಅವರು ಆಗ್ತಾರೆ. ಸಮಾಜಕ್ಕೆ ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಅಂಶಗಳನ್ನು ನಮಗೆ ಅಲ್ಲಂಪ್ರಭುವಿನಿಂದ ವಚನಗಳಲ್ಲಿ ನಾವು ತಿಳ್ಕೋತೀವಿ ಮಕ್ಕಳು. ಕೃತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ ಅಂತೇಳಿ. ಅಂದರೆ ಕೃತಾಯುಗದಲ್ಲಿ ದೇವಾನುದೇವತೆಗಳು ವಾಸ ಮಾಡ್ತಕ್ಕಂಥ ಒಂದು ಕಾಲಘಟ್ಟ ಅಂತೇಳಿ ನಾವು ಕರಿತೀವಿ. ಅವರ ಒಂದು ಕಾಲಘಟ್ಟದಲ್ಲಿ ಗುರುಗಳು ಶಿಷ್ಯರಿಗೆ ಯಾವ ರೀತಿಯ ಒಂದು ಬುದ್ಧಿಯನ್ನ, ಶಿಕ್ಷಣವನ್ನ ಕಲಿಸ್ತಾ ಇದ್ರು ಅಂತಂದ್ರೆ ಹೊಡೆದು ಅವರು ಶಿಕ್ಷಣವನ್ನ ಕಲಿಸ್ತಾ ಇದ್ರು. ಅಂತಹ ಸಂಪೂರ್ಣ ಶಿಷ್ಯರು ಅದನ್ನೇ ನಮಗೆ ಮಹಾಪ್ರಸಾದ ಅಂತೇಳಿ ಅಂತ ತಿಳ್ಕೊಂಡು ಆ ಗುರುಗಳು ಹೇಳಿರ್ತಕ್ಕಂಥ ಮಾರ್ಗದರ್ಶನದಲ್ಲಿಯೇ ಅವರು ಶಿಕ್ಷಣವನ್ನ ಪಡಿತಾ ಇದ್ರು. ಸುಸಂಸ್ಕೃತ ವ್ಯಕ್ತಿಗಳಾಗ್ತಾ ಇದ್ರು. ಅವತ್ತಿನ ಕಾಲಘಟ್ಟವೇ ಆಗಿತ್ತು ಅಂತೇಳಿ ಗುರುವಿನ ಪದತಲದಲ್ಲಿ ಕುರಿತು ಅವರು ಶಿಕ್ಷಣವನ್ನು ಪಡ್ಕೋತಾ ಇದ್ರು. ಗುರುಗಳು ಹೇಳಿದ ಹಾಗೆ ಅನೇಕ ಕಷ್ಟಗಳನ್ನು ಅನುಭವಿಸಿ ಅವರಿಗೆ ಅನುಭವಗಳಾಗಲಿ ಅಂತಲೇ ಗುರುಗಳು ಅನೇಕ ಕಷ್ಟಗಳನ್ನು ತಿಳಿಸ್ಕೊಡ್ತಾ ಇದ್ರು, ಹೇಳ್ತಾ ಇದ್ರು. ಅವರಿಗೆ ಅನುಭವ ಆಗಲಿ, ಅವೆಲ್ಲವನ್ನು ಕೂಡ ಜಯಿಸಲಿ ಅಂತಕ್ಕಂತಹ ಅದರ ಹಿಂಭಾಗದಲ್ಲಿ ಅಂದರೆ ಅವತ್ತಿನ ಸಂದರ್ಭದಲ್ಲಿ ಗುರು ತನ್ನ ಹಿಂದೆ ಇರ್ತಾ ಇದ್ರು, ಗುರಿಯನ್ನು ಮುಂದೆ ತೋರಿಸ್ತಾ ಇದ್ರು, ಶ್ರೇಷ್ಠ ವ್ಯಕ್ತಿಗಳಾಗಿ ನಿರ್ಮಾಣವನ್ನು ಆಗ್ತಾ ಇದ್ರು ಮಕ್ಕಳೇ. ಇವತ್ತಿನ ಕಾಲಘಟ್ಟವನ್ನು ನಾವು ಗಮನಿಸಿದಾಗ ಹಿಂದೆ ನಮ್ಮ ಗುರುವಿನ ಬೆಂಬಲವೂ ಇಲ್ಲ, ನಮಗೆ ಗುರಿಗಳು ಇಲ್ಲ, ಹಾಗಾಗಿ ನಮ್ಮ ಶ್ರೇಷ್ಠ ವ್ಯಕ್ತಿಗಳು ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಅಂಶವನ್ನು ನಾವು ಇವತ್ತಿನ ಸಂದರ್ಭದಲ್ಲಿ ಹೇಳ್ತೀವಿ ಮಕ್ಕಳು. ಮತ್ತೆ ತ್ರೇತಾಯುಗದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಅಂತ ಏನು, ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ನೋಡಿ, ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಏನು ಪರಿವರ್ತನೆ ಆಯಿತು ಅಂದರೆ, ಕೃತಾಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಬಡಿದು ಶಿಕ್ಷಣವನ್ನು ಕಲಿಸ್ತಾ ಇದ್ರು. ತ್ರೇತಾಯುಗದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಯಿತು. ಸ್ವಲ್ಪ ಅವ್ರು ಹೊಡೆಲಿಕ್ಕೆ ಹೋಗ್ತಾ ಇಲ್ಲ, ಬೈದು ಗುರುಗಳು ಶಿಷ್ಯರಿಗೆ ಶಿಕ್ಷಣವನ್ನು ಕಲಿಸ್ತಾ ಇದ್ರು. ಅವಾಗ ಶಿಷ್ಯರು ಅದನ್ನೇ ಮಹಾಪ್ರಸಾದ ಅಂತೇಳಿ ತಿಳ್ಕೊಂಡು ಶಿಕ್ಷಣವನ್ನು ಅವರು ಕಲಿತಾ ಇದ್ರು, ಶ್ರೇಷ್ಠ ವ್ಯಕ್ತಿಗಳಾಗ್ತಾ ಇದ್ರು ಅಂತೇಳಿ. ಹೀಗೆ ಗುರುವಿನ ಮಾರ್ಗದರ್ಶನದಲ್ಲಿ ನಾವು ಕಲಿತಾ ಬಂದಾಗ ನಾವು ಸಮಾಜಕ್ಕೆ ಪೂರಕವಾಗಿರ್ತಕ್ಕಂತಹ ಸುಸಂಸ್ಕೃತ ವ್ಯಕ್ತಿಗಳಾಗಿ ಆಗ್ತೀವಿ. ಮತ್ತೆ ಒಂದು ರೀತಿ ಅವತ್ತಿನ ಸಾಮಾಜಿಕ ಒಂದು ಜಾಗೃತಿ ಇತ್ತು, ಕಟ್ಟುಪಾಡುಗಳಿತ್ತು, ಅದಕ್ಕೆ ಹೊಂದಾಣಿಕೆಯಿಂದ ನಾವು ಜೀವನವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ. ತರುವಾಯ ದ್ವಾಪರ ಯುಗಕ್ಕೆ ಬಂದಾಗ, ದ್ವಾಪರ ಯುಗದಲ್ಲಿ ಮಹಾಭಾರತ, ರಾಮಾಯಣ, ಮಹಾಭಾರತ, ಕೃಷ್ಣ, ಈ ಅನೇಕ ವಿಚಾರಗಳು ಬರ್ತವೆ ಮಕ್ಕಳೇ. ಅವತ್ತಿನ ಕಾಲಘಟ್ಟದಲ್ಲಿ ಏನಾಯಿತು, ಶ್ರೀ ಗುರು ಶಿಷ್ಯನಿಗೆ ಜಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ನೋಡಿ, ಈಗಾಗಲೇ ಕೃತಾಯುಗದಲ್ಲಿ ಬಡಿದು ಬುದ್ಧಿಯನ್ನು ಕಲಿಸ್ತಾ ಇದ್ರು ಶಿಷ್ಯರು, ಅದಕ್ಕೆ ಆಗಲಿ ಮಹಾಪ್ರಸಾದ ಅಂತೇಳಿ ಅಂದ್ಕೊಳ್ತಾರೆ. ತ್ರೇತಾಯುಗದಲ್ಲಿ ಏನಾಯಿತು, ಹೊಡಿಲಿಕ್ಕೆ ಹೋಗ್ತಾ ಇರಲಿಲ್ಲ, ಬೈತಾ ಇದ್ರು, ಅದಕ್ಕೆ ಶಿಷ್ಯಂದರು ಆಗಲಿ ಮಹಾಪ್ರಸಾದ ಅಂತೇಳಿ ಅಂತ ಇದ್ರು. ಕೊನೆಗೆ ದ್ವಾಪರ ಯುಗದಲ್ಲಿ ಏನಾಗ್ತಾ ಇತ್ತು, ಅವಾಗ ಬೈಯೋದಕ್ಕೆ ಹೋಗ್ತಾ ಇರಲಿಲ್ಲ, ಹೆದರಿಸ್ತಾ ಇದ್ರು. ಜಂಕಿಸಿ ಅಂದರೆ ಹೆದರಿಸ್ತಾ ಇದ್ರು, ಹೆದರಿಸಿ ಬುದ್ಧಿಯನ್ನ, ಶಿಕ್ಷಣವನ್ನ ಕಲಿಸ್ತಾ ಇದ್ರು. ಅವಾಗ ಶಿಷ್ಯಂದರು ಅದಕ್ಕೆ ತಲೆದೂಗ್ತಾ ಇದ್ರು, ಆಗ್ಲಿ ಗುರುಗಳೇ ಅಂತ ಹೇಳಿ ಆ ಶಿಕ್ಷಣವನ್ನು ಪಡಿತಾ ಇದ್ರು. ಕೊನೆಗೆ ಕಲಿಯುಗದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಏನಾಯಿತು ಅಂತಂದ್ರೆ, ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನೆಯ. ಇವತ್ತಿನ ಕಾಲಘಟ್ಟದಲ್ಲಿ ನೋಡಿ,
ಕೃತಾಯುಗದಿಂದ ಕಲಿಯುಗದ ಬರುವ ಹೊತ್ತಿಗೆ ಗುರು ಶಿಷ್ಯರ ಸಂಬಂಧಗಳು ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಇದ್ದಾವೆ. ಇವತ್ತಿನ ಕಾಲಘಟ್ಟದ ಸಂದರ್ಭದಲ್ಲಿ ಗುರುವಿನ ಸ್ಥಾನಗಳು ಏನಾಗ್ತಾ ಇದ್ದಾವೆ ಅಂತಂದರೆ, ಶಿಷ್ಯರಿಗೆ ವಂದಿಸಿ ಶಿಕ್ಷಣವನ್ನು ಕಲಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಗುರು ಶಿಷ್ಯರ ನಡುವೆ ಇರ್ತಕ್ಕಂತಹ ಒಂದು ಆತ್ಮೀಯ ಸಂಬಂಧಗಳು, ಪ್ರೀತಿ ವಿಶ್ವಾಸಗಳು ಯಾವತ್ತೂ ಕೂಡ ಮರೆಮಾಚ್ತಾ ಇದ್ದಾವೆ. ನೋಡಿ, ಯಾರು ಶಿಷ್ಯಂದ್ರು ಗುರುವಿನ ಒಂದು ಗುರುಗಳ ಒಂದು ಮಾರ್ಗದರ್ಶನ, ಗುರುಗಳ ಒಂದು ಆತ್ಮೀಯತೆ, ಪ್ರೀತಿ ವಿಶ್ವಾಸ ಅವುಗಳನ್ನು ಯಾರು ಪಡ್ಕೊಂಡಿರೋದಿಲ್ಲ ಅವರು ಶ್ರೇಷ್ಠ ಶಿಷ್ಯಂದ್ರಾಗಲಿಕ್ಕೆ ಆಗಲ್ಲ. ಅದು ಗುರುಗಳು ಹೇಳಿರ್ತಕ್ಕಂತಹ ಮಾತುಗಳು ಶಿಷ್ಯಂದ್ರ ತಲೆ ಒಳಗಡೆ ಹೋಗಲ್ಲ. ಹೇಳಿರ್ತಕ್ಕಂಥ ಅನೇಕ ವಿಚಾರಗಳು ವ್ಯರ್ಥವಾಗ್ತವೆ ಅಂತಕ್ಕಂಥದ್ದು. ಅದಕ್ಕಾಗಿ ಗುರುವಿನ ಗುಲಾಮನಾಗಬೇಕು. ಗುರುವಿನ ಗುಲಾಮನಾದಾಗ ಮಾತ್ರ ಶಿಷ್ಯಂದ್ರಿಗೆ ಮುಕ್ತಿ ಸಿಗುವಂತಹ ಒಂದು ವಾತಾವರಣಗಳು ನಿರ್ಮಾಣ ಆಗ್ತಾ ಇತ್ತು ಹಿಂದೆ. ಇವತ್ತಿನ ಸಂದರ್ಭಗಳನ್ನು ನೋಡಿದಾಗ ಅನೇಕ ಬದಲಾವಣೆಗಳಾಗ್ತಾ ಇದ್ದಾವೆ. ಗುರು ಹಿರಿಯರಿಗೆ, ತಾಯಿ ತಂದೆಯರಿಗೆ ನಮಸ್ಕಾರ ಮಾಡ್ತಕ್ಕಂತಹ, ಪೂಜ್ಯನೀಯವಾಗಿರ್ತಕ್ಕಂತಹ, ಗೌರವವನ್ನು ಕೊಡ್ತಕ್ಕಂತಹ, ಸಂಸ್ಕೃತಿಯನ್ನು ತಿಳಿಸುವಂತಹ ಸುಸೂಕ್ತ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ವಾತಾವರಣಗಳು ಇಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ಶಿಕ್ಷಣ ವ್ಯವಸ್ಥೆ, ಶಾಲೆಗಳು, ಇವತ್ತಿನ ಗುರು ಶಿಷ್ಯರ ಸಂಬಂಧ, ಒಡನಾಟ ಎಲ್ಲವೂ ಕೂಡ ಕಡಿಮೆ ಹೋಗ್ತಾ ಇದ್ದಾವೆ. ಪರಿವರ್ತನೆ ಜಗದ ನಿಯಮ ಆದರೂ ಕೂಡ ಶ್ರೇಷ್ಠ ಶಿಷ್ಯಂದರು, ಶ್ರೇಷ್ಠವಾಗಿರ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತಂದರೆ ಒಳ್ಳೆಯ ಗುರುಗಳ ಮಾರ್ಗದರ್ಶನ ಬಹಳ ಅತ್ಯವಶ್ಯಕ ಇರುತ್ತದೆ. ಹಾಗಾಗಿ ಮಕ್ಕಳೇ, ನೀವೆಲ್ಲರೂ ಕೂಡ ಗುರುಗಳ ಒಂದು ಗುಲಾಮರಾಗಬೇಕು ಅಂತಂದರೆ ಗುರುಗಳು ಹೇಳಿರ್ತಕ್ಕಂಥ ಮಾತುಗಳನ್ನು ಪರಿಪಾಲನೆ ಮಾಡಬೇಕು, ಅನುಸರಿಸಬೇಕು. ಹೇಳಿರ್ತಕ್ಕಂಥ ಅಂಶಗಳನ್ನು ಚಾಚು ತಪ್ಪದೆ ಪಾಲನೆ ಮಾಡಬೇಕು. ಹಾಗಾಗಿದ್ದಾಗ ಮಾತ್ರ ನೀವು ಒಂದು ಶ್ರೇಷ್ಠ ವ್ಯಕ್ತಿಗಳಾಗ್ತೀರಿ. ಒಂದು ನಿಮ್ಮ ಬದುಕನ್ನು ನೀವು ರೂಢಿಸ್ಕೊತೀರಾ. ಮುಂದೆ ನೀವು ನಿಮ್ಮ ಗುರುಗಳನ್ನು ನೆನಪು ಮಾಡ್ಕೊತೀರಾ. ಇಂತಹ ಶಾಲೆಯಲ್ಲಿ ಇಂತಹ ಶಿಕ್ಷಕರಿದ್ದರು, ಅವರಿಗೆ ನಿಮಗೆ ಶಿಕ್ಷಣವನ್ನು ಕಲಿಸಿದರ ಫಲವಾಗಿಯೇ ಇವತ್ತಿನ ಬದುಕನ್ನು ನಾವು ರೂಢಿಸ್ಕೊಂಡಿವಿ ಅಂತಕ್ಕಂಥ ಅಂಶವನ್ನು ನಾವು ಹೇಳಬೇಕಾಗ್ತದೆ ಮಕ್ಕಳೇ. ಅದಕ್ಕಾಗಿ ನೋಡಿ, ಹಿಂದಿನ ಒಂದು ಗುರು ಶಿಷ್ಯರ ಸಂಬಂಧ, ಒಡನಾಟಗಳು ನಾವು ನೆನಪು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ನಮ್ಮ ಗುರುಗಳನ್ನು ನಾವು ನೆನಪು ಮಾಡಿಕೊಂಡು ಇವತ್ತಿನ ಒಂದು ಬದುಕನ್ನು ನಾವು ನೆನಪು ಮಾಡ್ಕೋತೀವಿ. ಬದುಕಿನ ಹಾದಿಯನ್ನು ನಾವು ಸುಗಮ ಮಾಡ್ಕೋತೀವಿ ಮಕ್ಕಳೇ. ನೀವು ಕೂಡ ಹಾಗೆಯೇ ಗುರುಗಳು ಹೇಳಿರ್ತಕ್ಕಂಥ ದಾರಿಯಲ್ಲಿ ತಾಯಿ, ತಂದೆ, ಬಂಧು ಬಳಗದವರು ಹೇಳಿರ್ತಕ್ಕಂತಹ, ಗುರುಗಳು ಹೇಳಿರ್ತಕ್ಕಂತಹ, ಹಿರಿಯರು ಹೇಳಿರ್ತಕ್ಕಂತಹ ಅನುಭವದ ಮಾತುಗಳನ್ನು ನೀವು ಕೇಳಿ ಆಲಿಸಿ ಅದನ್ನು ಪರಿಪಾಲನೆ ಮಾಡಿ ಜೀವನದಲ್ಲಿ ರೂಢಿಸ್ಕೊಳ್ಳಿ ಅಂಥೇಳಿ ನಾನು ಈ ವಚನದಲ್ಲಿ ಮುಖಾಂತರ ನಿಮಗೆ ಹೇಳ್ತೀನಿ ಮಕ್ಕಳೇ. ಜೊತೆಗೆ ಗುಹೇಶ್ವರ ಅಂಥೇಳಿ ಯಾದವ ಪ್ರಭುವಿನ ಅಂಕಿತನಾಮ, ತನ್ನ ಆರಾಧ್ಯ ದೈವವನ್ನು ನೆನಪು ಮಾಡ್ತಾನೆ ಗುಹೇಶ್ವರ. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆನೋ. ಇವತ್ತು ಕಾಲ ಅಂತಕ್ಕಂಥದ್ದು, ಸಮಯ ಅಂತಕ್ಕಂಥದ್ದು ಕಾಲಚಕ್ರ ಉಳ್ತಾ ಇರ್ತದೆ, ಬದಲಾವಣೆಗಳಾಗ್ತಾ ಇರ್ತವೆ. ಬದಲಾವಣೆ, ಪರಿವರ್ತನೆ ಜಗದ ನಿಯಮ. ಆದರೆ ಕಲಿತನಕ್ಕೆ ಬೆರಗಾದ್ರೆ ಆಶ್ಚರ್ಯಚಕಿತರಾಗ್ತೀವಿ. ಯಾವ ರೀತಿಯಾಗಿ ಇವತ್ತು ಬದಲಾವಣೆಗಳಾಗ್ತವೆ. ಹಿಂದಿನ ದಿನಮಾನಗಳನ್ನು ನೆನಪು ಮಾಡಿಕೊಂಡಾಗ ಹಿಂದಿನ ದಿನ ಎಷ್ಟು ಚೆನ್ನಾಗಿತ್ತು, ಎಷ್ಟು ಆತ್ಮೀಯತೆ ಇತ್ತು, ಎಷ್ಟು ಗುರು ಶಿಷ್ಯರ ಸಂಬಂಧಗಳು, ಒಡನಾಟಗಳಿದ್ವು. ನಾವು ಇವತ್ತು ಏಕಲವ್ಯನನ್ನು ನಾವು ನೆನಪು ಮಾಡಬೇಕಾಗತ್ತೆ. ತನ್ನ ಗುರು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಇಟ್ಟುಕೊಂಡು ಅವನು ಶಿಷ್ಯನಾದ. ಗುರುಗಳು ಅಂತೇಳಿ ಅವನು ಪರಿಪಾಲನೆಯನ್ನು ಮಾಡಿಕೊಂಡು ತನ್ನ ವಿದ್ಯೆಯನ್ನು ಕಲಿತಾ ಕೊನೆಗೆ ಒಂದ್ಸರಿ ಗುರುದಕ್ಷಿಣೆಯನ್ನು ಕೇಳಿದಾಗ ತನ್ನ ಹೆಬ್ಬೆರಳನ್ನೇ ಏಕಲವ್ಯ ಕೊಟ್ಟ ಅಂತಕ್ಕಂಥ ವಿಚಾರಗಳು ನಿಮಗೆ ಆ ಗುರು ಶಿಷ್ಯರ ಸಂಬಂಧ ಹಿಂದೆ ಹೇಗಿತ್ತು ಅನ್ನೋದಕ್ಕೆ, ಗುರುಗಳ ಕಾಣಿಕೆ ಹೆಬ್ಬೆರಳನ್ನು ಕೇಳಿದಾಗ ಹಿಂದೆ ಮುಂದೆ ನೋಡಿದ್ರೆ ಹೆಬ್ಬೆರಳನ್ನು ಕತ್ತರಿಸಿ ಗುರುಗಳಿಗೆ ಕೊಟ್ಟ. ಈ ರೀತಿಯಾಗಿ ಏಕಲವ್ಯ, ಗುರು ದ್ರೋಣಾಚಾರ್ಯರು ಇವತ್ತು ಕೂಡ ನೆನಪಾಗ್ತಾರೆ. ಗುರು ಶಿಷ್ಯರ ಸಂಬಂಧ ಯಾವ ಮಟ್ಟಿಗೆ ಇತ್ತು ಅನ್ನುವ ವಿಚಾರಗಳು. ಆದರೆ ಇವತ್ತಿನ ಸಂದರ್ಭಗಳನ್ನು ನಾವು ಗಮನಿಸಿದಾಗ ಶಿಷ್ಯಂದ್ರಿಗೆ ವಂದಿಸಿ ಶಾಲೆ ಬರ್ರಪ್ಪ, ಬಾ ಮರಳಿ ಶಾಲೆಗೆ ಅಂತಕ್ಕಂಥ ವಿಚಾರಗಳಾಗಿರ್ಬೋದು. ಇವತ್ತು ಶಾಲೆಗಳಿಗೆ ನಿಮ್ಮನ್ನೇ ನಾವು ಮನೆಗಳಿಗೆ ಹೋಗಿ ಕರೆತಂದು ಪಾಠವನ್ನು, ಶಿಕ್ಷಣವನ್ನು ನೀಡುವ ಒಂದು ಅಂಶಗಳು ಇವತ್ತು ಬದಲಾವಣೆ ಆಗ್ತಾ ಇದ್ದಾವೆ. ಇವತ್ತಿನ ವಾತಾವರಣ, ಹಿಂದಿನ ವಾತಾವರಣವನ್ನು ನಾವು ಚರ್ಚೆ ಮಾಡಿದಾಗ ಎಷ್ಟೊಂದು ಬದಲಾವಣೆ ಆಗ್ತಾ ಇದ್ದಾವಲ್ಲ. ಇಂತಹ ಒಂದು ಕಲಿತನಕ್ಕೆ ನಾವೆಲ್ಲರೂ ಕೂಡ ಆಶ್ಚರ್ಯವನ್ನು ಪಡಬೇಕಾಗತ್ತೆ, ಚಕಿತರಾಗಬೇಕಾಗತ್ತೆ ಅನ್ನೋದಕ್ಕೆ ಪ್ರಭುಗಳು 12ನೇ ಶತಮಾನದಲ್ಲಿ ತನ್ನ ವಚನದಲ್ಲಿ ಹೇಳಿದ್ರು, ಮಾರ್ಮಿಕವಾಗಿ ಹೇಳಿದ್ರು ಅನ್ನೋದಕ್ಕೆ ನಾವು
ಈ ವಚನವನ್ನು ನೆನಪು ಮಾಡ್ಕೋತೀವಿ ಮಕ್ಕಳೇ. ಹಾಗೆ ಇನ್ನೋರ್ವ ವಚನಕಾರರು ಆಯ್ದಕ್ಕಿ ಮಾರಯ್ಯ. ಆಯ್ದಕ್ಕಿ ಲಕ್ಕಮ್ಮಳ ಪತಿ ಆಯ್ದಕ್ಕಿ ಮಾರಯ್ಯ ಅವರು ತನ್ನ ವಚನದಲ್ಲಿ ಕಾಯಕದ ಬಗ್ಗೆ ಅವತ್ತಿನ ಸಂದರ್ಭದಲ್ಲಿ ಬಸವಣ್ಣವರು ಏನು ಹೇಳಿದ್ರು, ಕಾಯಕವೇ ಕೈಲಾಸ ಅಂತಕ್ಕಂತಹದ್ದು. ಕೈಲಾಸವನ್ನು ನೀವು ನೋಡಬೇಕು, ಕಾಣಬೇಕು, ದೇವರನ್ನ ಮುಕ್ತಿಯನ್ನು ಹೊಂದಬೇಕು ಅಂತಂದ್ರೆ ನೀವು ಮಾಡ್ತಕ್ಕಂಥ ಕೆಲಸವನ್ನ, ಕಾಯಕ ಅಂದ್ರೆ ಕೆಲಸ ಅಂತೇಳಿ, ಕೆಲಸವನ್ನು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಮಾಡಿದಾಗ ಮಾತ್ರ ನೀವು ದೈವತ್ವವನ್ನ ಪಡ್ಕೊಳ್ಳೋಕ್ಕೆ ಸಾಧ್ಯ ಅನ್ನೋ ವಿಚಾರಕ್ಕೆ ಪೂರಕವಾಗಿ ಆಯ್ದಕ್ಕೆ ಮಾರಯ್ಯನವರು ತನ್ನ ವಚನವನ್ನು ಹೇಳ್ತಾ ಇದ್ದಾರೆ. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದಡು ಹಂಗು ಹರಿಯಬೇಕು. ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ. ಕಾಯಕವೇ ಕೈಲಾಸವಾದ ಕಾರಣ. ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡು ಮರೆಯಬೇಕು. ಲಿಂಗ ಪೂಜೆಯಾದಡು ಮರೆಯಬೇಕು. ಜಂಗಮ ಮುಂದೆ ನಿಂದಿದ್ದಡು ಹಂಗ ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ. ಅಮರೇಶ್ವರ ಲಿಂಗವಾಯಿತಾದಡು ಕಾಯಕದೊಳಗು. ಕಾಯಕದೊಳಗು ಕಾಯಕದೊಳಗು ಎನ್ನುವ ಒಂದು ಆಯ್ದಕ್ಕಿ ಮಾರಯ್ಯನವರ ವಚನವನ್ನ ನಾವು ನೋಡೋಣ. ನೋಡಿ, 12ನೇ ಶತಮಾನದ ವಚನಕಾರರು ಹೇಳುವಂತಹ ಅಂಶಗಳನ್ನು ನಾವು ಗಮನಿಸಬೇಕಾಗ್ತದೆ. ಅವರು ಹೇಳಿರ್ತಕ್ಕಂಥದ್ದು ದಾಸೋಹ, ಕಾಯಕ, ನಡೆ ನುಡಿ ಇವೆಲ್ಲವನ್ನು ಕೂಡ ನಾವು ನೆನಪು ಮಾಡ್ಕೋಬೇಕಾಗ್ತದೆ ಮಕ್ಕಳು. ಅವತ್ತಿನ ಸಂದರ್ಭದಲ್ಲಿ ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಕ್ಕಂತಹ ಅಲ್ಲಮ ಪ್ರಭುಗಳು ಕಲ್ಯಾಣದಲ್ಲಿ ಎಲ್ಲರೂ ಕೂಡ ಗಂಡು ಹೆಣ್ಣು ಭೇದ ಭಾವ ಇಲ್ಲದೆ, ನೀನು ಶ್ರೀಮಂತ ಬಡವ ಅಂತಕ್ಕಂತಹ ಭೇದ ಭಾವ ಇಲ್ಲದೆ, ಯಾವುದೇ ಒಂದು ಜಾತಿ ಭೇದ, ಲಿಂಗ ಭೇದ, ಯಾವುದೇ ತಾರತಮ್ಯ ಸರಿಸಮಾನರು ಅನ್ನೋ ರೀತಿಯಲ್ಲಿ ಅನುಭವ ಮಂಟಪದಲ್ಲಿ ಅನುಭವಗಳ ಒಂದು ಚರ್ಚೆ ಆಗ್ತಾ ಇತ್ತು. ಅವು ಹೇಳಿರ್ತಕ್ಕಂಥ ಅನುಭವದ ಮಾತುಗಳೇ ವಚನಗಳಾದವು ಅನ್ನೋದಕ್ಕೆ ಇಲ್ಲಿ ಆಯ್ದಕ್ಕಿ ಮಾರಯ್ಯನವರು ತನ್ನ ಕಾಯಕದ ಶ್ರೇಷ್ಠತೆಯನ್ನು ಹೇಳ್ತಾರೆ. ಬಸವಣ್ಣನವರು ಹೇಳಿರ್ತಕ್ಕಂತಹ ಕಾಯಕವೇ ಕೈಲಾಸ ಅಂತಕ್ಕಂತಹ ಒಂದು ಮಾತಿಗೆ ಪೂರಕವಾಗಿ ಕಾಯಕದಲ್ಲಿ ನಿರತನಾದಡೆ ನಾವು ಮಾಡ್ತಕ್ಕಂಥ ಕೆಲಸ ಯಾವುದೇ ಆಗಿರಲಿ, ಕಾಯಕದಲ್ಲಿ ಯಾವುದೇ ರೀತಿಯ ಒಂದು ಭೇದ ಭಾವ ಇಲ್ಲ. ನಾವು ಮಾಡ್ತಕ್ಕಂತಹ ಕೆಲಸ ಏನಿದೆ ಅದನ್ನ ನಾವು ನಿಷ್ಠೆಯಿಂದ ಮಾಡಬೇಕು, ಶ್ರದ್ಧಾ ವಹಿಸಿ ಮಾಡಬೇಕು, ಮನಸ್ಪೂರ್ವಕವಾಗಿ ಆ ಕೆಲಸವನ್ನು ಮಾಡಬೇಕು. ಹಂಗಿದ್ದಾಗ ಮಾತ್ರ ನಮಗೆ ಒಂದು ಮುಕ್ತಿಯ ಒಂದು ಫಲ ಸಿಗ್ತದೆ ಅಂತ ಹೇಳಿ. ಗುರುದರ್ಶನವಾದಳು ಮರೆಯಬೇಕು. ನಾವು ಮಾಡ್ತಕ್ಕಂತಹ ಕೆಲಸಕ್ಕೆ ಪೂರಕವಾದಾಗ ಆವತ್ತಿನ ಸಂದರ್ಭದಲ್ಲಿ ಯಾರೇ ಬರಲಿ ನಾವು ಕೆಲಸ ಮಾಡುವಾಗ ಅದಕ್ಕೆ ಮನ್ನಣೆಯನ್ನು ಕೊಡಬಾರದು. ಗುರುದರ್ಶನವಾದಳು ಮರೆಯಬೇಕು. ಗುರುಗಳು ಬಂದರೂ ಕೂಡ ನಾವು ಮಾಡ್ತಕ್ಕಂಥ ಕೆಲಸವನ್ನು ಬಿಟ್ಟು ದರ್ಶನವನ್ನು ಗುರುಗಳು ಬಂದಿದ್ದಾರೆ ಅಂತ ಹೇಳಿ ಅದನ್ನ ವ್ಯರ್ಥ ಕಾಲಹರಣ ಮಾಡದೆ ಅಲ್ಲಿಗೆ ಹೋಗಬಾರದು ಅಂತಕ್ಕಂಥ. ಗುರುದರ್ಶನವಾದಳು ಮರೆಯಬೇಕು. ಲಿಂಗ ಪೂಜೆಯಾದಳು ಮರೆಯಬೇಕು. ನೋಡಿ, ಅವತ್ತಿನ ಶಿವಶರಣರು ಲಿಂಗ ಪೂಜೆಯನ್ನು ದಿನನಿತ್ಯ ಗುರುಗಳ ದರ್ಶನವನ್ನು ಮಾಡ್ತಾ ಇದ್ರು, ಲಿಂಗ ಪೂಜೆಯನ್ನೇ ಮಾಡ್ಕೊತಾ ಇದ್ರು. ಜಂಗಮ ಬಂದ್ರು ಅಂತಂದ್ರೆ ಮನೆಯಲ್ಲಿ ಅವರಿಗೆ ದಾಸೋಹವನ್ನು ನೀಡ್ತಾ ಇದ್ರು. ಆದರೆ ಇವೆಲ್ಲ ಶ್ರೇಷ್ಠ ಅಂಶಗಳನ್ನ ನಾವು ಮಾಡುವಂತಹ ಕೆಲಸ, ತಾನು ಮಾಡ್ತಾ ಇರ್ತಕ್ಕಂಥ ಕೆಲಸದ ಸಂದರ್ಭದಲ್ಲಿ ಈ 3 ಅಂಶಗಳನ್ನ ನಾವು ಗಣನೆಗೆ ತೆಗೆದುಕೊಳ್ಳದೆ ನಾವು ಮಾಡುವಂಥ ಕೆಲಸದ ಕಡೆಗೆ ನಾವು ನಿಷ್ಠೆಯಿಂದ ಮಾಡಬೇಕು. ಹಂಗಾದಾಗ ಮಾತ್ರ ಮುಕ್ತಿ ಇರ್ತದೆ. ಅದನ್ನ ಬಿಟ್ಟು ಕೆಲಸ ಮಾಡುವ ಸಮಯದಲ್ಲಿ, ಕಾಯಕ ಮಾಡುವ ಸಮಯದಲ್ಲಿ ನಾವು ವ್ಯರ್ಥ ಕಾಲಹರಣವನ್ನ ಮಾಡಿ ನಾವು
ಬರೀ ಬೇರೆ ವಿಚಾರಗಳಿಗೆಯನ್ನ ಚರ್ಚೆ ಮಾಡ್ತಾ ಕೂತ್ರೆ ನಿಜವಾಗಿರ್ತಕ್ಕಂಥ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ಅಂಶವನ್ನ ಆಯ್ದಕ್ಕಿ ಮಾರಯ್ಯನವರು ತನ್ನ ವಚನದಲ್ಲಿ ಹೇಳ್ತಾರೆ. ಕಾಯಕದಲ್ಲಿ ನಿರತನಾದರೆ ನಾವು ಕಾಯಕವನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಗುರುದರ್ಶನವಾದರೂ ಮರೆಯಬೇಕು. ಗುರುಗಳು ಬಂದರೂ ಕೂಡ ಅದನ್ನು ದರ್ಶನ ಮಾಡದೆ ನಾವು ಅದನ್ನು ಮರೆಯಬೇಕು. ಲಿಂಗ ಪೂಜೆ ಆದರೂ ಕೂಡ ಅದನ್ನು ನಾವು ಮರೆಯಬೇಕಾಗ್ತದೆ. ಜಂಗಮ ಮುಂದೆ ಬಂದರೂ ಕೂಡ ನಿಂದಿದ್ದಳು ಹಂಗ ಹರಿಯಬೇಕು. ಅದಕ್ಕೆ ನಾವು ತಲೆಯನ್ನು ಕೆಡಿಸ್ಕೋಬಾರ್ದು, ಆ ಕಡೆ ಗಮನವನ್ನು ಹರಿಸಬಾರ್ದು. ಕಾಯಕವೇ ಕೈಲಾಸವಾದ ಕಾರಣ ಬಸವಣ್ಣ ಎಂತ ಹೇಳಿದರೆ ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಆದ ಕಾರಣ ಅಮರೇಶ್ವರ ಲಿಂಗವಾಯಿತಾದಳು. ನನ್ನ ಇಷ್ಟ ದೈವ ಅಮರೇಶ್ವರ ಅಂತಕ್ಕಂಥ ಆಯ್ದಕ್ಕಿ ಮಾರಯ್ಯನವರ ನಾಮ. ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು. ನಾವು ಕಾಯಕವನ್ನು ಮಾಡುವ ಕಾಯಕದ ನಿಷ್ಠೆಯ ಅಂಶದ ಸಂದರ್ಭದಲ್ಲಿ ನಾವು ಅನೇಕ ವಿಚಾರಗಳನ್ನು ನಾವು ಚರ್ಚೆಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಇವೆಲ್ಲದರ ಜೊತೆಗೆ ಇವತ್ತಿನ ಸಂದರ್ಭವನ್ನು ನೋಡಿದಾಗ ಪ್ರತಿಯೊಬ್ಬರೂ ಕೂಡ ನಾವು ಮಾಡುವಂಥ ಕೆಲಸವನ್ನು ನಾವು ಚಾಚು ತಪ್ಪದೆ ನಿಷ್ಠೆಯಿಂದ ನಾವು ಮಾಡಬೇಕಾಗ್ತದೆ. ಇವತ್ತು ಬರೀ ವ್ಯರ್ಥ ಕಾಲಹರಣವನ್ನು ಮಾಡದೆ ನಾವು ಮಾಡುವಂತಹ ಕೆಲಸದ ಸಮಯದಲ್ಲಿ ಬೇರೆ ಬೇರೆ ವೈಯಕ್ತಿಕ ಕೆಲಸಗಳನ್ನು ಮಾಡುವಂಥದ್ದು, ಕಾಲಹರಣವನ್ನು ಮಾಡುವ ಕೆಲಸದಲ್ಲೂ ಕೂಡ ಮೇಲು ಕೀಳು ಅಂತಕ್ಕಂತಹ ಒಂದು ತಾರತಮ್ಯವನ್ನು ಮಾಡದೆ ನಾವು ಯಾವುದೇ ಕೆಲಸವನ್ನು ಮಾಡಲಿ ಆ ಕೆಲಸದನ್ನು ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವು ಮಾಡೋಣ, ಅದರಲ್ಲಿ ನಾವು ದೈವತ್ವವನ್ನು ಕಾಣೋಣ ಅಂತಕ್ಕಂತಹ ಅಂಶವನ್ನು ಆಯ್ದಕ್ಕಿ ಮಾರಯ್ಯನವರು ತನ್ನ ವಚನದಲ್ಲಿ ತಿಳಿಸಿದ್ದಾರೆ. ಮಕ್ಕಳೇ, ತುಂಬ ಅದ್ಭುತವಾಗಿರ್ತಕ್ಕಂತಹ ವಚನಗಳು. ನೀವು ಕೂಡ ಇಂತಹ ಅನೇಕ ವಚನಗಳನ್ನು ನೀವು ಓದುವಂಥ ಪ್ರಯತ್ನವನ್ನು ಮಾಡಬೇಕು. ಹಂಗಾಗಿದ್ದಾಗ ಮಾತ್ರ ಅದರ ಒಂದು ವಚನದ ಒಂದು ಸಾರ ನಿಮಗೆ ಅರ್ಥ ಆಗ್ತದೆ ಮಕ್ಕಳಿಗೆ. ನೋಡಿ, ಈ ಇವತ್ತಿನ ದಿನದ ತರಗತಿಯಲ್ಲಿರ್ತಕ್ಕಂತಹ ಮುಖ್ಯವಾಗಿ ಅಲ್ಲಂಪ್ರಭುವಿನ ವಚನ ಮತ್ತು ಆಯ್ದಕ್ಕಿ ಮಾರಯ್ಯನವರ ವಚನ ತುಂಬ ಅದ್ಭುತವಾಗಿರ್ತಕ್ಕಂತಹ ವಚನಗಳು. ಇವುಗಳನ್ನು ಓದಬೇಕು, ತಿಳ್ಕೊಬೇಕು. ನೀವು ಇವುಗಳನ್ನು ಓದ್ಕೊಂಡು ನಿಮಗೆ ಮುಖ್ಯವಾಗಿ ಕಾಯಕದಲ್ಲಿ ನಿರತನಾದರೆ ಅಂತಕ್ಕಂಥ ಏನು ವಚನ ಇದೆ, ಆಯ್ದಕ್ಕಿ ಮಾರಯ್ಯನವರ ವಚನ ಕಂಠಪಾಠಕ್ಕಿದೆ. ಇದನ್ನು ಕಂಠಪಾಠ ಮಾಡಿಕೊಂಡು ನೀವು ರಾಗವಾಗಿ ಅದನ್ನು ಹಾಡೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಹಾಗೆ ಅಲ್ಲಮ ಪ್ರಭುವಿನ ವಚನ ಏನಿದೆ, ಈ ವಚನವನ್ನು ನೀವು ಓದ್ಕೊಂಡು ಅದರ ಅರ್ಥವನ್ನು ಗ್ರಹಿಸಿಕೊಂಡು ಅದರ ಸಾರಾಂಶವನ್ನು ನೀವು ಬರ್ಕೊಂಡು ಬರಬೇಕು ಮಕ್ಕಳೇ. ಇಷ್ಟು ಇವತ್ತಿನ ದಿನದ ತರಗತಿಯಲ್ಲಿ ನಾವು ಚರ್ಚೆ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಈ ಪದ್ಯದ ಮುಂದುವರೆದ ಭಾಗ ಮತ್ತೆ ವಚನಕಾರ ಮತ್ತೆ ಬೇರೆ ಬೇರೆ ವಚನಗಳಲ್ಲಿ ಏನೆಲ್ಲ ಹೇಳಿದ್ದಾರೆ ಎನ್ನುವ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಇವತ್ತಿನ ತರಗತಿಗೆ ಧನ್ಯವಾದಗಳು. ನಮಸ್ತೆ. ಕಲ್ಯಾಣದ ಕೀರ್ತಿ ವಾರ್ತೆ ಕೇಳಿ ನಾನಾ ಭಾಗಗಳಿಂದ ಜನ ಕಲ್ಯಾಣದ ಕಡೆ ಮುಖ ಮಾಡಿದರು. ಸಮಾಜದಲ್ಲಿ ಕೆಳವರ್ಗದವರೆಂದು ಗುರುತಿಸಲಾಗಿದ್ದ ಜನರಿಗೂ ಬಸವಣ್ಣನವರು ತಮ್ಮ ಧರ್ಮದಲ್ಲಿ ಸಮಾನವಾದ ಸ್ಥಾನಮಾನ ಕಲ್ಪಿಸಿದರು. ಈ ವಿಚಾರವನ್ನು ತಿಳಿದು ಲಕ್ಕಮ್ಮ ಮಾರಯ್ಯ ದಂಪತಿಗಳು ಕಲ್ಯಾಣಕ್ಕೆ ಬಂದು ನೆಲೆಸಿರಬೇಕು. ಬಸವಣ್ಣನವರ ಆಸ್ಥಾನದಲ್ಲಿ ಪ್ರತಿಯೊಬ್ಬರೂ ಕಾಯಕ ಮಾಡಿಕೊಂಡು ಜೀವನ ಸವೆಸಬೇಕು. ಹಾಗಾಗಿ ಲಕ್ಕಮ್ಮ ಮತ್ತು ಮಾರಯ್ಯ ದಂಪತಿಗಳು ವಿಶಿಷ್ಟವಾದ ಕಾಯಕ ಕೈಗೆತ್ತಿಕೊಂಡಿದ್ದರು. ಅದುವೇ ಅಕ್ಕಿಕಾಳು ಆರಿಸಿ ತರುವ ಕಾಯಕ. ಕುಟ್ಟುವಾಗ, ಬೀಸುವಾಗ, ಅಂಗಡಿ ಮುಂಗಟ್ಟುಗಳಿಗೆ ಅಳೆದುಕೊಂಡು ಹೋಗುವಾಗ ಬಿದ್ದ ಕಾಳುಗಳು ಮತ್ತು ಕೃಷಿ ಕೊಯ್ಲು ಮಾಡುವಾಗ ಹೊಲ ಗದ್ದೆಗಳಲ್ಲಿ ಬಿದ್ದ ತೆನೆಗಳನ್ನು, ಕಾಳುಗಳನ್ನು ಹಾಗೆ ಬಿಡಬಾರದು, ಆರಿಸಿ ತರಬೇಕು ಮತ್ತು ಅವುಗಳ ಮೂಲಕವೂ ಜೀವನ ನಡೆಸಬಹುದು. ಆರಿಸಿ ತಂದ ಕಾಳುಗಳೇ ಜೀವನಕ್ಕೆ ಆಧಾರವಾಗುವುದರ ಜೊತೆಗೆ ದಾಸೋಹದ ಮೂಲಕ ಹಸಿದವರಿಗೆ ಅನ್ನ ಕೊಡಬಹುದು ಎಂಬುದನ್ನು ಲಕ್ಕಮ್ಮ ಮಾರಯ್ಯ ದಂಪತಿಗಳು ತೋರಿಸಿಕೊಟ್ಟಿದ್ದಾರೆ. ಇಲ್ಲಿ ಕಾಯಕ ತತ್ವ ಎಷ್ಟು ಸೂಕ್ಷ್ಮವಾಗಿದೆ ಅಂತಂದರೆ, ಕಾಯಕ ಮಾಡುವಂಥ ಮಾರಯ್ಯನವರು ಅನುಭವ ಮಂಟಪದಲ್ಲಿ ಶಿವಾನುಭವವನ್ನು ಕೇಳ್ತಾ ಕುಳಿತಾಗ ಮಾರಯ್ಯನವರ ಹೆಂಡತಿ ಲಕ್ಕಮ್ಮ ಆ ಮಾರಯ್ಯನವರಿಗೆ ಎಚ್ಚರಿಸ್ತಾಳೆ. ಎನ್ನಯ್ಯ ಏಳಯ್ಯ ಎನ್ನಾಳದನೆ ಕಾಯಕಕ್ಕೆ ಹೊತ್ತಾಯಿತ್ತು ಏಳಯ್ಯ ಅಂತ ಹೇಳ್ತಾರೆ. ಅಂದರೆ ಶಿವಾನುಭವ ಕೇಳ್ಕೊಂತ ಕುಂಡ್ರಬೇಡಪ್ಪ, ಕಾಯಕಕ್ಕೆ ಹೊತ್ತಾಕತಿ, ಕಾಯಕ ಮಾಡಿ ಅಂತ ತಿಳ್ಕೊಂಡು ಹೇಳಿ ಗಂಡನಿಗೆ ಎಚ್ಚರಿಕೆ ಗಂಟೆಯನ್ನು ಆ ತಾಯಿ ಕೊಡ್ತಾಳೆ. ಅಂದರೆ ಕಾಯಕವನ್ನು ಬಿಟ್ಟು ಶಿವಾನುಭವ ಮಾಡಬೇಡ್ರಿ, ಕಾಯಕವನ್ನು ಬಿಟ್ಟು ಬೇರೆ ಯಾವ ಕೆಲಸವನ್ನು ಮಾಡಬೇಡ್ರಿ,
ಕಾಯಕ ಜೀವನಕ್ಕೆ ಪ್ರಾಣ ಅದು. ಲಕ್ಕಣ್ಣ ದಂಡೇಶ ಶಿವತತ್ವ ಚಿಂತಾಮಣಿಯಲ್ಲಿ ಶಿವಶರಣರ ಕಥೆ ಹೇಳುವಾಗ ಆಯ್ದಕ್ಕಿ ಮಾರಯ್ಯನ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಆಯ್ದಕ್ಕಿ ಮಾರಯ್ಯ ತಂದೆ ಭಕ್ತರ ಮನೆಯೊಳಾಯ್ದು ತಂದ ಧಾನ್ಯದಿಂದ ಅಂಬಲಿ ಮಾಡಿ ಸಲಸುತಿಹನು ಎಂದು ವಿವರಿಸಿದ್ದಾರೆ. ಕಾಯಕ ತತ್ವಕ್ಕೆ ಆಯ್ದಕ್ಕಿ ಲಕ್ಕಮ್ಮ ಮಾರಯ್ಯ ದಂಪತಿಗಳು ಎಷ್ಟು ಮಹತ್ವ ಕೊಟ್ಟಿದ್ದರೆಂದರೆ ಅವರಿಗೆ ಗುರುದರ್ಶನ, ಲಿಂಗಪೂಜೆ ಮತ್ತು ದಾಸೋಹಗಳಿಗಿಂತಲೂ ಕಾಯಕಕ್ಕೆ ಮೊದಲ ಪ್ರಾಶಸ್ತ್ಯ ನೀಡಿದರು. ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಡೂ ಮರೆಯಬೇಕು, ಲಿಂಗಪೂಜೆಯಾದಡೂ ಮರೆಯಬೇಕು, ಜಂಗಮ ಮುಂದೆ ನಿಂದಿದ್ದಡೂ ಹಂಗು ಹರಿಯಬೇಕು. ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದಡೂ ಕಾಯಕದೊಳಗು. ಗಂಡ ಕೈತುಂಬ ಸಂಬಳ ತಂದರೆ ಮಾತ್ರ ಖುಷಿಪಡುವ ಮಡದಿಯರ ಸಂಖ್ಯೆ ಇಂದು ಹೆಚ್ಚಾಗಿದೆ. ಆದರೆ ಶರಣೆ ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡ ಆಯ್ಕೆ ಮಾಡಿಕೊಂಡಿದ್ದ ಕಾಯಕ ಅತ್ಯಂತ ಕೆಳಮಟ್ಟದ್ದೆಂದು ಯಾವತ್ತೂ ಭಾವಿಸಿರಲಿಲ್ಲ. ಆದರೆ ಮಾರಯ್ಯ ಬಡತನದ ಬೇಗೆಯಲ್ಲಿ ಬೆಂದು ನೊಂದುಕೊಳ್ಳುವ ಸಂಕೋಚಪಡುವ ಸ್ವಭಾವದವರು. ಮಾರಯ್ಯರಿಗೆ ಲಕ್ಕಮ್ಮ ಆತ್ಮಸ್ಥೈರ್ಯ ತುಂಬಿದ ಪರಿ ಅನನ್ಯವಾದುದು. ಭಕ್ತಂಗೆ ಬಡತನ ಉಂಟೆ, ನಿತ್ಯಂಗೆ ಮರಣವುಂಟೆ, ಭಕ್ತರೂ ಬಡವರೆಂದು ಮತ್ತೊಂದು ಕೊಟ್ಟೆ ಹೆನೆಂದಡೆ. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವು ಸತ್ತಂದಿಗಲ್ಲದೆ ಬಡತನವಿಲ್ಲ ಎಂದು ಪ್ರಶ್ನಿಸುವ ಲಕ್ಕಮ್ಮ, ಶಿವಭಕ್ತರು ಹೃದಯ ಶ್ರೀಮಂತರು, ಶರಣರ ಮನೆ ಧನದಿಂದ ಬಡವಾದರೂ ಘನತೆಯಿಂದ ಶ್ರೀಮಂತರಾಗಿರುತ್ತಾರೆಂದು ಗಂಡನ ಸಂಕೋಚ ಮನಸ್ಸನ್ನು ಪರಿವರ್ತಿಸುತ್ತಾಳೆ. ಆಯ್ದಕ್ಕಿ ಲಕ್ಕಮ್ಮ ನಿಷ್ಠಾವಂತ ಶರಣೆ, ಸತ್ಯವಂತಳು, ಕಾಯಕಕ್ಕೆ ಪ್ರಾಧಾನ್ಯತೆ ಕೊಟ್ಟವಳು. ಮಾರಯ್ಯ ಅನುಭಾವಿಗಳೊಡನೆ ಅನುಭವ ಮಂಟಪದಲ್ಲಿ ಗಹನವಾದ ಚರ್ಚೆ ಆಲಿಸುತ್ತಾ ಕುಳಿತು ನಿತ್ಯದ ಕಾಯಕಕ್ಕೆ ಹೋಗುವುದು ಮೈ ಮರೆತು ಕುಳಿತುಕೊಂಡಾಗ, ಕಾಯಕ ನಿಂದಿತು ಹೋಗಯ್ಯ ಎನ್ನಾಳ್ದನೆ, ಭಾವಶುದ್ಧವಾಗಿ ಮಹಾಶರಣರ ತಿಪ್ಪೆಯ ತಪ್ಪಲ ಅಕ್ಕಿಯ ತಂದು ನಿಶ್ಚಯಿಸಿ ಮಾಡಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ. ಬೇಗ ಹೋಗು ಮಾರಯ್ಯ ಎಂದು ಗಂಡನಿಗೆ ಲಕ್ಕಮ್ಮ ನಯವಾಗಿಯೇ ಎಚ್ಚರಿಸುತ್ತಾಳೆ. ಸಭಾ ಮಂಟಪದಲ್ಲಿಯೇ ಲಕ್ಕಮ್ಮ ಗಂಡನಿಗೆ ಮೇಲಿನಂತೆ ಎಚ್ಚರಿಸಿರಬೇಕು. ಅನುಭಾವಗೋಷ್ಠಿಗಳಿಗಿಂತ ಕಾಯಕವೇ ಮುಖ್ಯ. ಕಾಯಕವನ್ನು ಮರೆತು ಅನುಭಾವಗೋಷ್ಠಿಯಲ್ಲಿ ಮೈಮರೆಯುವುದು ತರವಲ್ಲ ಎಂಬ ಆಕೆಯ ಮಾತುಗಳು ಶರಣರ ಮನ್ನಣೆಗೆ ಪಾತ್ರವಾಗಿವೆ. ಬಸವಣ್ಣನವರು ಮಾರಯ್ಯ ದಂಪತಿಗಳನ್ನು ಪರೀಕ್ಷಿಸಲೆಂದು ಮಹಾಮನೆಯ ಮುಂಭಾಗದಲ್ಲಿ ಒಂದಷ್ಟು ಹೆಚ್ಚಿನ ಅಕ್ಕಿಯನ್ನು ಸುರಿದಂತೆ ಕಂಡುಬರುತ್ತದೆ. ಮಾರಯ್ಯನವರು ತಮ್ಮ ಆ ಕಾಯಕವನ್ನು ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಬಸವಣ್ಣವ್ರಿಗೆ ಇಷ್ಟೋ ತನಕ ಶಿವಾನುಭವ ಕೇಳ್ಯಾರವರು, ಇವರಿಗೆ ಕಾಯಕ ಮಾಡ್ಲಿಕ್ಕೆ ಗೊತ್ತಾಯ್ತು. ಅದಕ್ಕಾಗಿ ಬಸವಣ್ಣವ್ರು ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಮಹಾಮನೆಯ ಮಾರ್ಗದಲ್ಲಿನೇ ಬಹಳಷ್ಟು ಅಕ್ಕಿಯನ್ನು ಚೆಲ್ಬಿಟ್ಟಿದ್ರು ಅವರು. ಅಂದ್ರೆ ಮಾರಯ್ಯನವ್ರು ಬಂದು ಅಕ್ಕಿಯನ್ನು ತಗೊಂಡು ಹೋಗ್ಲಿ ಅಂತ ಆಲೋಚನೆಯಿಂದ ಮಾಡಿದ್ರು. ಅದಕ್ಕಾಗಿ ಅವರು ಮಾರಯ್ಯನವರು ಅಕ್ಕಿ ಬಿದ್ದದನ್ನು ನೋಡಿ ಆ ಅಕ್ಕಿಯನ್ನ ದಿನಕ್ಕೆ ಎಷ್ಟು ಬೇಕೋ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಿಗೆಯನ್ನ ತಗೊಂಡು ಬಂದ್ಬಿಟ್ಟಿದ್ರು ಅಕ್ಕಿಯನ್ನು ಅವರು. ಅಕ್ಕಿಯನ್ನು ಆರಿಸತೊಡಗಿದ್ದ ಮಾರಯ್ಯನಿಗೆ ಅಂದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ಅಕ್ಕಿ ಆರಿಸಿಕೊಂಡು ಮನೆಗೆ ಹೋಗಲು ಸಾಧ್ಯವಾಗುತ್ತದೆ. ದಿನಕ್ಕಿಂತ ಹೆಚ್ಚಿನ ಅಕ್ಕಿ ಮನೆಗೆ ತಂದಿರುವುದನ್ನು ಗಮನಿಸಿದ ಲಕ್ಕಮ್ಮ, ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿಗುಂಟೆ ಅಯ್ಯ, ರೋಷವೆಂಬುದು ಯಮದೂತರಿಗಲ್ಲದೆ ಅಜಾತರಿಗುಂಟೆ ಅಯ್ಯ, ಈಸಕ್ಕಿಯಾಸೆ ನಿಮಗೇಕೆ, ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಎಂದು ಅಗತ್ಯಕ್ಕಿಂತ ಹೆಚ್ಚಿನ ಅಕ್ಕಿ ಸಂಗ್ರಹಿಸುವ ದುರಾಸೆ ನಮಗೆ ಬೇಡವೆಂದು ತಿಳಿಸಿದ್ದಾಗ ಮಾರಯ್ಯ ಮಾರುತ್ತರ ಕೊಡದೆ ಹೆಚ್ಚಿನ ಅಕ್ಕಿಯನ್ನ ಮರಳಿ ಸಂಗ್ರಹಿಸಿದ ಸ್ಥಳದಲ್ಲೇ ಸುರಿದು ಬರುತ್ತಾನೆ. ಈ ಭ್ರಷ್ಟಾಚಾರ ಹೆಚ್ಚಾಗುತ್ತಿರುವಂತಹ ಇಂದಿನ ಸಮಾಜದಲ್ಲಿ ಅಂದು ಲಕ್ಕಮ್ಮ ಆಡಿದಂತಹ ಮಾತು ಇವತ್ತು ನಾವು ತಿಳ್ಕೊಂಡ್ರೆ ಬಹಳ ಅರ್ಥಪೂರ್ಣವಾಗ್ತಾ ಇದೆ. ಗಂಡ ಒಂದು ಹಿಡಿ ಅಕ್ಕಿಯನ್ನ ಹೆಚ್ಚಿಗೆ ತೆಗೆದುಕೊಂಡು ಬಂದಾಗ ಆಯ್ದಕ್ಕಿ ಲಕ್ಕಮ್ಮ ಪ್ರಶ್ನಿಸ್ತಾಳೆ. ಆಕೆ ಅವತ್ತಿನ ಆ ಶರಣೆಯರು, ಅದರಲ್ಲಿ ಲಕ್ಕಮ್ಮ ವಿಶೇಷವಾಗಿ ಅಕ್ಕಿಯನ್ನ ಆಯುವಂತಹ ತನ್ನ ಕಾರ್ಯಕ್ಕೆ ಬಹಳ ಆತ್ಮತೃಪ್ತಿಯಿಂದ ಒಪ್ಪಿಕೊಂಡು ಆ ಅಕ್ಕಿಯಿಂದಲೇ ದಾಸೋಹವನ್ನು ಮಾಡಿ
ಅನುಭವ ಮಂಟಪದ ಸಕ್ರಿಯ ಸದಸ್ಯಳಾಗಿ ಆಕೆ ವಚನಗಳನ್ನು ರಚಿಸಿದ್ದು, ಆ ವಚನಗಳು ಇವತ್ತ ಕಾರ್ಲ್ ಮಾರ್ಕ್ಸ್ನಂತಹ ಮಹಾನ್ ಏನು ಸಮಾಜ ತತ್ವಜ್ಞಾನಿ ಅದಾನೆ ಅಂತಹ ಒಬ್ಬ ತತ್ವಜ್ಞಾನಿಗೂ ಮಿಗಿಲಾದಂತಹ ವಿಚಾರಗಳು ಆಕೆಯದಾಗಿವೆ ಅನ್ನುವಂತಹ ಇವತ್ತಿನ ಸಂಶೋಧಕರ ಒಂದು ಅಭಿಪ್ರಾಯವಾಗಿದೆ. ಆಸೆಯನ್ನು ನಾವು ಸಂಪೂರ್ಣವಾಗಿ ತ್ಯಜಿಸಲು ಸಾಧ್ಯವಾಗದೇ ಇದ್ದರೂ ಅದನ್ನು ಹದ್ದು ಬಸ್ತಿಯಲ್ಲಿಟ್ಟುಕೊಂಡು ಮತ್ತೊಬ್ಬರಿಗೆ ಕೇಡುಂಟು ಮಾಡದ ರೀತಿಯಲ್ಲಿರಬೇಕೆಂದು ತನ್ನ ಗಂಡನಿಗೆ ಲಕ್ಕಮ್ಮ ತಿಳಿ ಹೇಳುತ್ತಾಳೆ. ಯಾವುದು ನಮ್ಮೊಂದಿಗೆ ಬಂದಿದೆಯೋ ಅದಷ್ಟೇ ನಿಲ್ಲುತ್ತದೆ. ಈ ಸೃಷ್ಟಿ ಜೀವಗಳೆಲ್ಲವೂ ಆತನವು. ಭಕ್ತರು ಕಾಯಕವೆಂದು ದಾಯಗಾರಿಕೆಯಲ್ಲಿ ತಂದು ದಾಸೋಹವ ಮಾಡಬಹುದೇ? ಇಲ್ಲಿ ಸಂಗ್ರಹ ನೀತಿಯ ಕುರಿತು ಪ್ರಶ್ನಿಸುತ್ತಾಳೆ. ಕಾಯಕ ಮಾಡಿ ಬಂದ ಗಳಿಕೆ ತನ್ನ ಉಪಜೀವನಕ್ಕಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಿಸಿಡುವುದು ಅಪವಿತ್ರ ಗಳಿಕೆ ಎಂದು ತಿರಸ್ಕರಿಸುತ್ತಾಳೆ. ಆಯ್ದಕ್ಕಿ ಲಕ್ಕಮ್ಮ ನಿಷ್ಠಾವಂತ ಶರಣೆ, ಕಾಯಕಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟವಳು. ಸತ್ಯ ಶುದ್ಧತೆ ಕಾಯಕ ಮಾಡದೆ ಧನವಂತರಾಗಲು ಲಕ್ಷ್ಮೀ ಪೂಜೆ ಮೂಲಕ ಆರಾಧಿಸುತ್ತಾರೆ. ಬೆವರು ಸುರಿಸಿ ಕಾಯಕ ಮಾಡದೆ ಕುಳಿತಲ್ಲಿಯ ಶ್ರೀಮಂತಿಕೆ ಅಪೇಕ್ಷಿಸುವವರು ದರಿದ್ರಕ್ಕೆ ಸಮಾನರೆಂದು ಜರಿಯುತ್ತಾಳೆ. ಮಾರಯ್ಯ ಮತ್ತು ಲಕ್ಕಮ್ಮ ಇವರು ಹೇಳಿದಂಥ ಕಾಯಕ ತತ್ವ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಆದರೆ ಇನ್ನೊಬ್ಬರಂತಲ್ಲಿ ಬೇಡಿ ತಿನ್ನುವಂಥ ಮನುಷ್ಯನಿಗೆ ಗೌರವವಿಲ್ಲ. ಅದಕ್ಕಾಗಿ ತನ್ನ ಸ್ವಾಭಿಮಾನದ ಸಂಕೇತವಾದಂಥ ಕಾಯಕವನ್ನು ಮಾಡಿ ತಾನು ಊಟ ಮಾಡುವಂಥ ಒಂದು ಆತ್ಮಗೌರವವನ್ನು ಇಲ್ಲಿ ಅವರು ಹೆಚ್ಚಿಗೆ ಮಾಡಿಕೊಟ್ಟಿದ್ದಾರೆ ಬಸವಾದಿ ಶರಣರು. ಅದಕ್ಕಾಗಿ ಕಾಯಕವನ್ನು ಮಾಡಿದರೆ ಅಂತರಂಗ ಬಹಿರಂಗ ಎರಡೂ ಕೂಡ ನಮಗೆ ಸುಖವನ್ನು ಕೊಡ್ತವೆ. ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತನಿಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು. ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯುಳ್ಳ ನಕ್ಕರ ಎಂದು ಚಿತ್ತಶುದ್ಧವಾದ ಕಾಯಕದಿಂದಲೇ ಸಂಪತ್ತು ಬರಬೇಕೆ ಹೊರತು ಅನ್ಯ ಮಾರ್ಗದಿಂದಲ್ಲ ಎಂದು ಹಣಕ್ಕಾಗಿ ಹಪಹಪಿಸುವ ಧನಧಾಯಿಗಳಿಗೆ ಬಡತನ ಉಂಟೇ ಹೊರತು ಚಿತ್ತಶುದ್ಧದಿಂದ ಕಾಯಕ ಮಾಡುವವನಿಗೆ ದಶ ದಿಕ್ಕುಗಳಲ್ಲಿ ಲಕ್ಷ್ಮಿ ನೆಲೆಸುವಳೆಂದು ಬಡತನದ ಕುರಿತು ಇದ್ದ ಗಂಡನ ದುಗುಡವನ್ನು ದೂರ ಮಾಡುತ್ತಾಳೆ. ಹೆಂಡತಿಯಾದವಳು ಗಂಡನಿಗೆ ಎದುರು ಮಾತನಾಡೋದಿಲ್ಲ ಅಂಥೇಳಿ ಅನ್ನುವ ಪ್ರಜ್ಞೆ ಹೆಚ್ಚು ನಮಗೆ ಸಮಾಜದೊಳಗೆ ಕಂಡು ಬರ್ತಾ ಇರ್ತದೆ. ಸಾಮರಸ್ಯ ಜೀವನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ನಾವು ಸಂಗ್ರಹಿಸಿ ಹೇಳೋದಾದರೆ, ತುಂಬಿದ ಸಭೆಯೊಳಗೆ ಬಂದು ಗಂಡನನ್ನು ಪ್ರಶ್ನಿಸಿದಾಗಲೂ ಸಹಿತ ಮಾರಯ್ಯ ಮೌನಿಯಾಗೇ ಹೆಂಡತಿಯ ಮಾತಿಗೆ ಗೌರವವನ್ನು ಕೊಟ್ಟು ಕಾಯಕಕ್ಕೆ ಹೋಗುವುದನ್ನು ನಾವು ನೋಡ್ತೀವಿ. ಕಾಯಕದಿಂದ ಬಂದ ನಂತರ ಹೆಂಡತಿ ಮತ್ತೆ ಗಂಡನಿಗೆ ತಂದ ಧಾನ್ಯ ಹೆಚ್ಚಿಗೆ ಕಂಡಾಗ ಅದನ್ನು ಹೊಳ್ಳಿ ಎಲ್ಲಿ ತಂದಿದ್ದಿ ಅಲ್ಲೇ ಸುರಿಯು ಬಾ ಅಂತ ಹೇಳಿದಾಗ್ಲೂ ಮೌನಿಯಾಗೇ ಇರ್ತಾನೆ. ಎಲ್ಲರಿಗೂ ಅನುಭವ ಮಂಟಪದಲ್ಲಿರುವ ಎಲ್ಲ ಶರಣರಿಗೂ ತಮ್ಮ ಮನೆಗೆ ದಾಸೋಹಕ್ಕೆ ಬರಬೇಕು ಅಂತ ಹೇಳ್ಕೊಂಡು ವಿಭೂತಿ ವೀಳ್ಯವನ್ನು ಕೊಟ್ಟು ಬರ್ರಿ ಅಂತ ಹೇಳ್ಕೊಂಡು ಹೇಳಿದಾಗಲೂ ಕೂಡ ಗಾಬರಿಗೆ ಬೀಳುವಂತಹ ಐದಕ್ಕಿ ಮಾರಯ್ಯ ಹೋಗಿ ಶರಣರಿಗೆ ಭಿನ್ನಹಕ್ಕೆ ಹೇಳಿ ಬಂದಾಗ ಆ ಲಕ್ಕಮ್ಮ ಅವರೆಲ್ಲರಿಗೂ ತೃಪ್ತಿಪಡಿಸಿದಂತಹ ರೀತಿ ಈ ಐದಕ್ಕಿ ಮಾರಯ್ಯನವರಿಗೆ ಒಂದಿಷ್ಟು ಆಕೆಯ ಭಕ್ತಿ ಶ್ರದ್ಧೆಯ ಬಗ್ಗೆ ಗೌರವವನ್ನು ನೂರ್ಮಡಿಸ್ತದೆ. ಬಸವಣ್ಣ, ಅಲ್ಲಮಪ್ರಭು, ಸಿದ್ಧರಾಮ ಸೇರಿದಂತೆ ಎಲ್ಲಾ ಶರಣರನ್ನು ತಮ್ಮ ಮನೆಗೆ ದಾಸೋಹಕ್ಕೆ ಲಕ್ಕಮ್ಮ ಮಾರಯ್ಯ ದಂಪತಿಗಳು ಭಿನ್ನಹಿಸುತ್ತಾರೆ. ಮಾರಯ್ಯನವರ ದಾಸೋಹ ಕಂಡು ಬಸವಣ್ಣನವರು ಭಾವುಕರಾಗಿ, ನಾ ನಡೆಯುವುದೆಲ್ಲ ಅನಾಚಾರ, ನಾ ನುಡಿಯುವೆಲ್ಲ ಅವಿಚಾರ